ಸಹಜ. ಆದರೆ ನಿಜಕ್ಕೂ ಕೂಡ ಲೀಚಿ ಆರೋಗ್ಯಕ್ಕೆ ಸಾಕಷ್ಟು ರೀತಿಯಾದಂತಹ ಪ್ರಯೋಜನಗಳನ್ನು ನೀಡುತ್ತೆ. ಆದರೆ ಇದನ್ನ ಸೇವಿಸುವುದಕ್ಕೆ ಕೆಲವು ರವಿ ಬಸ್ರೂರು ಈ ಹೆಸರನ್ನ ನೀವೆಲ್ಲ ಕೇಳಿರ್ತೀರಾ. ಅದು KGF ಹಾಗೇನೆ ಓಗ್ರಂ ಇಂದ ಇವರ ಹೆಸರು ಇನ್ನಷ್ಟು ಪ್ರಚಲಿತದಲ್ಲಿದೆ. ಅದು ಹಿನ್ನೆಲೆ ಸಂಗೀತ ನಿರ್ದೇಶಕರಾಗಿ ಇಷ್ಟೊಂದು ಹೆಸರು ಮಾಡಿದ ಇವರು ಸ್ಟಾರ್ಟಿಂಗ್ ಇಂಡಸ್ಟ್ರಿಗೆ ಬಂದಾಗ ಅವರ ಜೀವನ ಯಾವ ರೀತಿಯಾಗಿತ್ತು, ಎಷ್ಟು ಕಷ್ಟಪಟ್ಟಿದ್ರು ಅನ್ನೋದನ್ನ ನಾನಿವತ್ತು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ಏನಂತ ಹೇಳಿದ್ರೆ, ಅವರಿಗೆ ಆರಂಭದಲ್ಲಿ ಒಬ್ಬ ವ್ಯಕ್ತಿ ಅನಾಮಧೇಯವಾಗಿ ಸಹಾಯವನ್ನ ಮಾಡ್ತಾರೆ. ಆ ವ್ಯಕ್ತಿಯನ್ನ ರೀಸೆಂಟ್ ಆಗಿ KGF ಹಿಟ್ ಆದ ನಂತರ ಇಡೀ ಇಂಡಿಯಾದಲ್ಲಿ ಇವರ ಹೆಸರು ಕೇಳ್ತಾ ಇರುತ್ತೆ. ಬಿಕಾಸ್ KGF ನ ಒಂದು ಏನಿದೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಇದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಫಿದಾ ಆಗಿರ್ತಾರೆ. ಹಾಗಾಗಿ ಇವರ ಹೆಸರು ಇಡೀ ಇಂಡಿಯಾ ಅಲ್ಲದೆ ವಿದೇಶಗಳಲ್ಲೂ ಕೂಡ ರಾರಾಜಿಸುತ್ತೆ. ಅದು ನಮಸ್ಕಾರ ವೀಕ್ಷಕರೇ, ಎಕೆಇ ವೈರತ್ವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ನಾವು ಸಾಮಾನ್ಯವಾಗಿ ಕ್ರೀಡೆಯನ್ನ ಯಾವಾಗ್ಲೂ ಕೂಡ ಕ್ರೀಡಾ ಮನೋಭಾವದಿಂದಾನೇ ತೆಗೆದುಕೊಳ್ಬೇಕು ಅಂತ ಸರ್ವೇ ಸಾಮಾನ್ಯವಾಗಿ ಹೇಳ್ತೀವಿ. ಅಯ್ಯೋ ಯಾಕೆ ಇಷ್ಟೊಂದು ಬೇಸರ, ಸ್ಪೋರ್ಟಿವ್ ಆಗಿ ತಗೊಳ್ಳಿ. ಆ ಸ್ಪೋರ್ಟಲ್ಲೇ ಆ ಸ್ಪೋರ್ಟಿವ್ನೆಸ್ ಇರಬೇಕಾಗತ್ತೆ. ಅಂಥದ್ರಲ್ಲಿ ಕ್ರೀಡೆಗೆ ಹೋಗ್ಬಿಟ್ಟು, ಒಂದು ಸ್ಪೋರ್ಟ್ ನೋಡೋದಕ್ಕೆ ಹೋಗ್ಬಿಟ್ಟು, ಒಂದು ಆಟ ನೋಡೋದಕ್ಕೆ ಹೋಗ್ಬಿಟ್ಟು, ಆಟ ಆಡುವಾಗ ಒಬ್ರು ಸೋತ್ರೆ ಒಬ್ರು ಗೆಲ್ಲಲೇಬೇಕು, ಅಥವಾ ಒಬ್ರು ಗೆದ್ದಾಗ ಇನ್ನೊಬ್ರು ಸೋಲಲೇಬೇಕು. ಇದು ಆಟದ ನಿಯಮ. ಇಬ್ರು ಗೆಲ್ಲೋದಕ್ಕಾಗೋದಿಲ್ಲ, ಇಬ್ರು ಸೋಲೋದಕ್ಕಾಗೋದಿಲ್ಲ, ಆದ್ರೆ ಡ್ರಾ ಆಗ್ಬೋದು. ಆದ್ರೆ ಅಲ್ಲೂ ಕೂಡ ಮತ್ತೊಂದು ಓವರ್ ಮ್ಯಾಚ್ ಆಡಿಸ್ಬಿಟ್ಟು ಮತ್ತೊಬ್ಬರನ್ನ ಗೆಲ್ಲಿಸ್ಲೇಬೇಕಾಗತ್ತೆ. ಯಾಕಂತಂದ್ರೆ ಒಂದು ಗೆಲುವು ಒಂದು ಸೋಲು ಅನ್ನೋದಕ್ಕೇನೆ ನಾವು ಆಟ ಅಂತ ಹೇಳ್ತೀವಿ. ಆದ್ರೆ ಈ ಆಟವನ್ನ ಆಟವಾಗಿ ನೋಡದೆ ಸ್ವಪ್ರತಿಷ್ಠೆಯಾಗಿ ತೆಗೆದುಕೊಂಡು ಈ ರೀತಿಯಾಗಿ, ಅದರಲ್ಲೂ ಕ್ರಿಕೆಟ್ ಮುಗಿದ ನಂತರದಲ್ಲಿ ಆಗ್ತಾ ಇರುವಂತಹ ಘಟನೆಗಳೇನಿದೆ, ಇಂಡಿಯಾ ಅಫ್ಘಾನಿಸ್ತಾನ್ ಮತ್ತು ಪಾಕಿಸ್ತಾನ ನಡುವಿನ ಈ ಒಂದು ಘಟನೆ ಏನಿದೆ, ಒಂಥರ ಇಡೀ ಪ್ರಪಂಚನೇ ತಿರುಗಿ ನೋಡ್ತಾ ಇದೆ. ಏನು, ಯಾಕೆ ಇಷ್ಟೊಂದು ವೈಯಕ್ತಿಕವಾಗಿ ತೆಗೆದುಕೊಳ್ಳುವಂತಹ ಅವಶ್ಯಕತೆ ಏನಿದೆ ಅಂತ. ಇದೇ ಮೊದಲೇನಾ ಈ ತರ ಆಗಿರೋದು ಹಾಗಾದ್ರೆ ಅನ್ನೋ ಪ್ರಶ್ನೆ ಬರುತ್ತೆ. ಇಲ್ಲ, ಇಂತಹ ಅನೇಕ ಉದಾಹರಣೆಗಳು ಇತಿಹಾಸದಲ್ಲಿ ಕಾಣಸಿಗತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ಮಾತನಾಡ್ತಾ ಹೋಗ್ತೀವಿ. ನನ್ನ ಜೊತೆಗೆ ಎಕ್ಸ್ಪರ್ಟ್ ಕ್ರೀಡಾ ವಿಶ್ಲೇಷಕರಾದಂತಹ ಜೋಸೆಫ್ ಹೂವರ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಪೋರ್ಟಿವ್ನೆಸ್ ಅನ್ನೋದು ಜೀವನದ ಪ್ರತಿಯೊಂದು ಹಂತದಲ್ಲೂ ಕೂಡ ಇರಬೇಕಂತೆ. ಸೋಲು ಗೆಲುವು ಸರ್ವೇ ಸಾಮಾನ್ಯ. ಜೀವನದಲ್ಲೂ ಗೆಲ್ತೀವಿ, ಸೋಲ್ತೀವಿ, ಎಡುತ್ತೀವಿ ಎಲ್ಲ ಇರುತ್ತೆ. ಅದ್ರಲ್ಲೂ ಒಂದು ಆಟ ಅಂದ್ಮೇಲೆ ಒಬ್ರು ಸೋತ್ರೆ ಒಬ್ರು ಗೆಲ್ಲೇಬೇಕು, ಒಬ್ರು ಗೆದ್ದಾಗ ಒಬ್ರು ಸೋಲ್ಲೇಬೇಕು. ಆದ್ರೆ ಯಾವಾಗ್ಲೂ ನಾವೇ ಗೆಲ್ಲಕ್ಕಾಗಲ್ಲ, ಯಾವಾಗ್ಲೂ ಬೇರೆಯವರೇ ಸೋಲಕ್ಕಾಗಲ್ಲ. ಅದೆಲ್ಲ ಒಂದು ಕಾಯಿನ್ಸಿಡೆನ್ಸ್ ಅಂತ ಹೇಳ್ಬೋದಷ್ಟೇ. ಬಟ್ ಈ ಒಂದು ಘಟನೆ ಬಗ್ಗೆ ನಿಮ್ಮ ಒಂದು ಮೊದಲ ರಿಯಾಕ್ಷನ್ ಏನು? ಅಲ್ಲ, ಅದು ನೋಡಿದಾಗೆ ಭಾಳ ಬೇಜಾರಾಯ್ತು. ಯಾಕಂದರೆ ಕ್ರೀಡೆ ಅಂದರೆ ಸ್ಪೋರ್ಟ್ಸ್ ಅಂದರೆ ನೀವು ಹೇಳ್ದಂಗೆ ಗೆಲ್ಲಬೇಕು, ಸೋಲ್ಬೇಕು, ಅದು ಒಂಥರ ಸ್ಪೋರ್ಟಿವ್ ಸ್ಪಿರಿಟ್ ಇರಬೇಕು. ಸೊ ಎಲ್ಲೋ ಒಂದು ಕಡೆ ಈ ಥರ ಆಗ್ತಾ ಇದೆ. ಜನರು ಒಂದು ಟೀಮ್ ಸೋತಿದೆ, ನಾವು ರಿಯಾಕ್ಟ್ ಮಾಡ್ತೀವಿ, ಪಕ್ಕದವ್ರು ಹೊಡಿತೀವಿ ಅಂದರೆ ಇದು ಯಾಕೋ ಸರಿಗೆ ಹೋಗ್ತಿಲ್ಲ. ದಿಸ್ ಕಲ್ಚರ್ ಇಸ್ ಲಾಸ್ಟ್. ಯಾಕಂದರೆ ಸ್ಪೋರ್ಟ್ಸ್ ಕಳ್ಸೋದೇನು, ನಮಗೆ ಟೆಂಪರ್ಮೆಂಟ್ ಬರುತ್ತೆ, ಒಂದು ಒಳ್ಳೆ ಗೆಲುವು ಸೋಲೋದು, ಇದನ್ನ ಬ್ಯಾಲೆನ್ಸ್ ತೆಗೆದುಕೊಳ್ಳೋ ಮನೋಭಾವ ಬರಲಿ. ಎಸ್ಪೆಷಲಿ ಕ್ರಿಕೆಟ್ ಏನಂದ್ರೆ, ಕ್ರಿಕೆಟ್ ಇಸ್ ಅ ಜೆಂಟಲ್ಮನ್ಸ್ ಗೇಮ್. ಈಗೀಗ ಚೇಂಜ್ ಆಗಿದೆ ಬಿಡಿ. ಮುಂಚೆಲ್ಲ ನಾವು ಆಡಿದಾಗ, ನಾವು ಗವಾಸ್ಕರ್ ಅವ್ರನ್ನೆಲ್ಲ ನೋಡ್ಬೇಕಾದ್ರೆ ಇಟ್ ವಾಸ್ ಅ ಥರೋಲಿ ಜೆಂಟಲ್ಮನ್ ಗೇಮ್. ಒಂದು ಬಿಹೇವಿಯರ್ಗೂ ಇದು ಮಾಡ್ತಿರ್ಲಿಲ್ಲ. ಅವಾಗ ಜಾವೇದ್ ಮೆಹಿಂದ ಅದು ಅಥವಾ ಮರ್ವ್ ಯೂಸು ಒಂದೊಂದು ಸ್ವಲ್ಪ ಚೇಷ್ಟೆ ಮಾಡ್ಕೊಂಡು ಆಡೋರು. ದಟ್ ಯೂಸ್ ಬಿ ಫಾರ್ ದ ಫನ್ ಆಫ್ ಇಟ್. ಬಟ್ ಹೀಗೇಗ ಆಗ್ಬಿಟ್ಟಿದೆ ಅಂದರೆ ಇಟ್ ಇಸ್ ಟ್ರಾನ್ಸ್ಲೇಟೆಡ್ ಇಂಟು ಒಂಥರ ನಾವು ಸೋತಿದ ತಕ್ಷಣ ಅದರ್ ಟೀಮ್ ಅವ್ರಿಗೆ ಜಗಳ ಮಾಡಬೇಕು ಅಂದ್ಬಿಟ್ಟು ಎಲ್ಲೋ ಒಂದು ಕಡೆ ಐ ಥಿಂಕ್ ದಿ ಎನ್ವೈರ್ಮೆಂಟ್ ಒಳಗೆ ಹಿಂಗೆ ಆಗ್ಬಿಟ್ಟಿದೆ ಅಂತ ಕಾಣುತ್ತೆ ಬಹುಶಃ. ಇದು ಜಸ್ಟ್ ನಾಟ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಮ್ಯಾಚ್, ಎಲ್ಲ ಕಡೆ ನಡೀತಿದೆ. ಇದೊಂಥರ ಏನಾಗುತ್ತೆ, ಸ್ವಲ್ಪ ಸ್ಟೇಡಿಯಂ ಬರೋರು ಅವ್ರ ಟೀಮೇ ಗೆಲ್ಬೇಕಂತ ಬರ್ತಾರೆ. ಬಟ್ ಅವ್ರಿಗೆ ಅದೇ ಥರ ಕಲಿಬೇಕಾಗಿರತ್ತು. ಸೋಲೋದು ಗೆಲ್ಲೋದು ಇರುತ್ತೆ. ದಟ್ಸ್ ಪಾರ್ಟ್ ಆಫ್ ದಿ ಗೇಮ್. ಅದನ್ನ ದೇ ಶುಡ್ ಇದು ಮೋಟೋ. ಬಟ್ ನನಗೆ ಇನ್ನೂ ಇದು ವಿಷಯ ಅಂದರೆ ಸರ್ಪ್ರೈಸಿಂಗ್ ಅಂದರೆ, ಅದು ಇಂಥ ಸ್ಟ್ರಿಕ್ಟು ನೇಷನ್ನು UAE ಅಂದರೆ, ಶಾರ್ಜಾ ಆಗಲಿ ದುಬೈ ಆಗಲಿ, ದೇ ಆರ್ ವೆರಿ ಸ್ಟ್ರಿಕ್ಟ್ ಲಾಸ್. ನೀವೇನೇ ತಪ್ಪು ಮಾಡಿದ್ರೆ ಜೈಲ್ಗೆ ಹಾಕ್ತಾರೆ. ಇದೆಲ್ಲ ಗೊತ್ಬಿಟ್ಟು ಜನ ಮಾಡ್ತಿದ್ದಾರೆ ಅಂದರೆ ಎಲ್ಲೋ ಒಂದು ಕಡೆ ದೇ ಹ್ಯಾವ್ ಲಾಸ್ಟ್ ದೇರ್ ಹೆಡ್ ಅಂತ ಕಾಣುತ್ತೆ.
ಸ್ಪೋರ್ಟ್ಸಿಂದ ಏನಾಗಿದೆಯೋ ಗೊತ್ತಿಲ್ಲ. ಡೆಫಿನೆಟಾಗಿ ಸ್ಪೋರ್ಟ್ಸ್ ಬ್ರಿಂಗ್ಸ್ ಅಸ್ ಟು ಲೆವೆಲ್ ಫೀಲ್ಡ್. ಯು ವಿನ್ ಸಮ್ ಯು ಲೂಸ್ ಸಮ್ ಅಂತೀವಿ. ಎಲ್ಲೋ ಒಂದು ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಇದ್ದು ದುಬೈ ಒಳಗೆ ಶಾರ್ಜಾ ಒಳಗೆ ನಿಮ್ಗೆ ಆಟ ಆಡೋಕ್ಕೆ ಬಿಡೋದಿಲ್ಲ. ನೀವು ಏನೇ ಒಂದು ತಪ್ಪು ಮಾಡಿದ್ರೂ ಜೈಲ್ಗೆ ಹೋಗ್ತೀರಾ. ಅಫ್ಘಾನಿಸ್ತಾನ್ ಫ್ಯಾನ್ಸ್ಗೂ ಗೊತ್ತಿದೆ, ಪಾಕಿಸ್ತಾನ್ ಫ್ಯಾನ್ಸ್ಗೂ ಗೊತ್ತಿದೆ, ಇಂಡಿಯಾ ಫ್ಯಾನ್ಸ್ಗೂ ಗೊತ್ತು, ಬಾಂಗ್ಲಾದೇಶ್ ಫ್ಯಾನ್ಸ್ಗೂ ಎಲ್ರಿಗೂ ಗೊತ್ತಿರುತ್ತೆ. ಆದರೂ ಇದು ಮಾಡಿದಾರಲ್ಲ, ಇದು ಒಂಥರ ನಮಗೆ ಒಂಥರ ಶಾಕ್. ಯಾಕಂದ್ರೆ ಅಲ್ಲಾಗಬೇಕಂದ್ರೆ ಬೇರೆ ಕಡೆ ಇನ್ನ ಫ್ರೀಡಮ್ ಇದ್ದ ಕಡೆ ಎಲ್ಲ ಕಡೆ ಎಷ್ಟರ ಮಟ್ಟಿಗೆ ಇದ್ದಿರಬಹುದು. ಹೌದು ಸರ್, ಈಗ ಕೇವಲ ನೋಡುವವರ ಮನಸ್ಥಿತಿ ಅಲ್ಲ, ಆಟಗಾರರ ಮನಸ್ಥಿತಿ ಕೂಡ ಇದಕ್ಕೆ ಅದೇ ರೀತಿಯಾಗಿರ್ಬೇಕು. ನೋಡಿ, ಆಟಗಾರರ ಮನಸ್ಥಿತಿ ಕೂಡ ಯಾಕೋ ಸ್ಪೋರ್ಟಿವ್ ಆಗಿ ತಗೊಳ್ಳಿಲ್ಲ, ತುಂಬಾ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ಬಿಟ್ರು. ಈ ರೀತಿಯಾಗಿ ಒಬ್ಬರ ಮೇಲೆ ನೋಡಿ, ಇದನ್ನ ನೋಡ್ತಾ ಇದ್ರೆ ಬೇಸರ ಆಗತ್ತೆ. ಏನಿದು, ಆಟ ಆಡೋದಕ್ಕೆ ಬಂದವ್ರ ಆಟಗಾರರೇ ಈ ತರ ರಿಯಾಕ್ಟ್ ಮಾಡ್ಬಿಟ್ರೆ ಆಬ್ವಿಯಸ್ಲಿ ಅಭಿಮಾನಿಗಳು ಅಥವಾ ಕ್ರಿಕೆಟ್ ನೋಡೋಕ್ ಬಂದವರು ಪ್ರೇಕ್ಷಕರು ಇನ್ನೂ ಜಾಸ್ತಿ ಆಗುತ್ತೆ ಅವ್ರ ರಿಯಾಕ್ಷನ್. ಹೌದು, ಇಲ್ಲ ಕೋಡ್ ಆಫ್ ಕಾಂಡಕ್ಟ್ ಇದೆ ಕ್ರಿಕೆಟ್ ಒಳಗೆ. ಕ್ರಿಕೆಟ್ ಒಳಗೆ ಕೋಡ್ ಆಫ್ ಕಾಂಡಕ್ಟ್ ಇದೆ. ಇಂಥವ್ರು ಮಾಡಿದವ್ರಿಗೆ ಬ್ಯಾನ್ ಮಾಡ್ತಾರೆ. ಆ ಘಟನೆ ಆಗಿದ್ದರಿಂದ ಇಮಿಡಿಯೇಟಾಗಿ ICC ಅಂತಿದೆ, ನಮ್ಮ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್, ಅವರು ಇಮಿಡಿಯೇಟಾಗಿ ದೇ ವಿಲ್ ಸ್ಯಾಂಕ್ಷನ್ ದಿ ಪ್ಲೇಯರ್ಸ್, ಬ್ಯಾನ್ ಮಾಡ್ತಾರೆ. ಬಟ್ ಈ ಥರ ಅವ್ರು ಹೋಗ್ಬಿಟ್ಟು ಅವರು ಸೋಷೋ ಎಕನಾಮಿಕ್ ಇಶ್ಯೂಸು, ವಾರ್ ಇಶ್ಯೂಸ್ ತಗೊಂಬಂದ್ಬಿಟ್ಟು ಕ್ರಿಕೆಟ್ ಫೀಲ್ಡ್ ತರೋದು ಪ್ಲೇಯರ್ಸು ಈಸ್ ಟೋಟಲಿ ರಾಂಗ್. ಅವ್ರು ಇನ್ಸ್ಟಿಗೇಟ್ ಮಾಡಿದ್ದು ಪಬ್ಲಿಕ್ ರಿಯಾಕ್ಷನ್ ಮಾಡಿರೋದು. ಸೊ ಯು ಹ್ಯಾವ್ ಟು ಫಸ್ಟ್ ಬ್ಲೇಮ್ ದಿ ಪ್ಲೇಯರ್ಸ್. ಅವ್ರಿಗೇನು ಕೋಡ್ ಆಫ್ ಕಾಂಡಕ್ಟ್ ಇದೆ ಎಲ್ಲ ಕ್ಲಿಯರ್ ಆಗಿ ಹೇಳ್ತಾರೆ, ಏನೇನು ಮಾಡಬೇಕು ಏನೇನು ಮಾಡಬಾರ್ದು. ಯಾವ ತರ ಇರುತ್ತೆ ಸರ್? ಅಂದ್ರೆ ಈ ತರ ನಿಮ್ ಬಿಹೇವಿಯರ್ ಪ್ಯಾಟರ್ನ್ ಇರಲಿ. ಸೋತ ಸಂದರ್ಭದಲ್ಲಿ ಸೊ ಅಲ್ಲಿ ಕೋಡ್ ಆಫ್ ಕಂಡಕ್ಟ್ ಯಾವ ರೀತಿಯಾಗಿ ಇರುತ್ತೆ ಪ್ಲೇಯರ್ಗೆ ಅಂತ? ಕೋಡ್ ಆಫ್ ಕಂಡಕ್ಟ್ ಅಂದ್ರೆ ಬಿಹೇವಿಯರ್ ಪ್ಯಾಟರ್ನ್ ಇರುತ್ತೆ. ನೀವು ಅಗ್ರೆಷನ್ ತೋರಿಸಂಗಿಲ್ಲ, ಫೈಟ್ ಮಾಡಂಗಿಲ್ಲ, ಎಲ್ಲೋ ಮಾತುಕತೆ ಆಗತ್ತೆ ಸ್ವಲ್ಪ. ಇಟ್ ಇಸ್ ಜಸ್ಟ್ ಪಾರ್ಟ್ ಆಫ್ ದ ಗೇಮ್, ಸ್ಪಿರಿಟ್ ಆಫ್ ದ ಗೇಮ್ ಅಂತ ಸ್ವಲ್ಪ ಆಗತ್ತೆ, ಅದು ಅವಾಯ್ಡ್ ಮಾಡಬೇಕು. ಬಟ್ ಕ್ಲಿಯರ್ಲಿ ಡಿಫೈನ್ಸ್ ಕೋಡ್ ಆಫ್ ಕಾಂಡಕ್ಟ್ ಒಳಗೆ ನೀವು ಈ ಥರ ABCD ಮಾಡಂಗಿಲ್ಲ, ಹೊಡೆದಾಡಂಗಿಲ್ಲ, ಫೌಲ್ ಲ್ಯಾಂಗ್ವೇಜ್ ಯೂಸ್ ಮಾಡಂಗಿಲ್ಲ, ಒಬ್ಬರ ಮೇಲೆ ಉಗಿಯಂಗಿಲ್ಲ. ಎವ್ರಿಥಿಂಗ್ ಕಮ್ಸ್ ಇನ್ ಟು ಪರ್ಸ್ಪೆಕ್ಟಿವ್. ಅದೆಲ್ಲ ಗೊತ್ಬಿಟ್ಟು ಒಂದು ಟೀಮ್ ಮ್ಯಾನೇಜ್ಮೆಂಟ್ ಇದ್ದು ಅವ್ರಿಗೆಲ್ಲ ಕಲ್ಚರ್ ಹೇಳ್ಕೊಟ್ಟಿದ್ಮೇಲೆ ಈ ಥರ ಮಾಡ್ತಾರಂದರೆ ಈಸ್ ಯಂಗ್ಸ್ಟರ್ಸ್, ಈಗ ಬರೋ ಯಂಗ್ಸ್ಟರ್ಸು ಎಲ್ಲರೂ ಭಾಳ ಅಗ್ರೆಸಿವ್ ಆಗ್ಬಿಟ್ಟಿದ್ದಾರೆ. ದೇ ಥಿಂಕ್ ವಿನ್ನಿಂಗ್ ಇಸ್ ಎವ್ರಿಥಿಂಗ್. ಸ್ಪೋರ್ಟಿಂದ ಏನು ಕಲಿಬೇಕು, ಏನು ಫ್ಯೂಚರ್, ಇಟ್ ಬ್ರಿಂಗ್ಸ್ ಯು ಟು ಮೇಕ್ ಯು ಜೆಂಟಲ್ಮ್ಯಾನ್ ಅಂತೀವಿ ಕ್ರಿಕೆಟ್. ಬಟ್ ಎಲ್ಲೋ ಕ್ರಿಕೆಟ್ ಇಸ್ ಲಾಸ್ಟ್ ಇಟ್ಸ್. ಆಮೇಲೆ ಕಂಪ್ಲೀಟ್ ಆಗಿ ಎಲ್ಲರೂ ಅನಾಗರಿಕರ ತರ ನಡ್ಕೊಳ್ತಾ ಇದ್ದಾರೆ. ಆ ಸ್ಟೇಡಿಯಂನ ಕಿತ್ ಹಾಕೋದೇನೋ, ಆ ಚೇರ್ಗಳನ್ನ ಮುರಿದು ಹಾಕೋದೇನೋ, ಅದನ್ನ ಸ್ಟೇಡಿಯಂಗೆ ಬೆಸಾಕೋದೇನೋ, ಅದು ಯಾರ ಮೇಲಾದ್ರು ಬಿದ್ದು ಮಕ್ಕಳು ಇರ್ತಾರೆ. ಸ್ಟೇಡಿಯಂ ಕ್ರಿಕೆಟ್ ಅಂದ್ರೆ ಪುಟ್ಟ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಕೂಡ ಇಷ್ಟಪಡುವಂತಹ ಒಂದು ಏಕೈಕ ಗೇಮ್ ಇದೆ ಅಂತಂದ್ರೆ ಅದು ಕ್ರಿಕೆಟ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಒಂದು ಹುಚ್ಚೆಬ್ಬಿಸುವಂತಹ ಒಂದು ಗೇಮ್ ಅಂತ ಹೇಳ್ಬೋದು. ಆದ್ರೆ ಈ ಗೇಮ್ ಅನ್ನ ಗೇಮ್ ಆಗಿ ನೋಡದೆ ಸ್ವಪ್ರತಿಷ್ಠೆ, ನನ್ನ ದೇಶಾಭಿಮಾನ ಇರಬೇಕು. ಬಟ್ ಇದು ಕ್ರೀಡೆ, ಇದು ದೇಶಾಭಿಮಾನ ಇದೆಲ್ಲವೂ ಕೂಡ ಇರಬೇಕು. ಬಟ್ ಇಲ್ಲಿ ಯುದ್ಧ ಮಾಡ್ತಾ ಇಲ್ಲ. ಎರಡು ದೇಶಗಳ ನಡುವೆ ಯುದ್ಧ ಆಗ್ತಾ ಇದ್ರೆ ಅವಾಗ ಇವ್ರ ರಿಯಾಕ್ಷನ್, ಅಯ್ಯೋ ಅವ್ರ ದೇಶದ ಮೇಲೆ ಸೋತ್ಬಿಟ್ವಲ್ಲ, ನಾವು ಇನ್ ಮುಂದೆ ಏನು ಅವ್ರಿಗೆ ಶರಣಾಗಬೇಕಾಗತ್ತೆ ಅನ್ನುವಂಥ ಒಂದು ಮೈಂಡ್ ಸೆಟ್ ಇಟ್ಕೊಂಡ್ಬಿಟ್ಟಿದಾರಲ್ಲ ಇವರು. ಇಂತಹ ಒಂದು ಮನಸ್ಥಿತಿ ಯಾಕೆ ಬರುತ್ತೆ ಅಂತ ಅನ್ಸುತ್ತೆ ಈ ಕ್ರೀಡೆಯಲ್ಲಿ? ಕ್ರೀಡೆನೇ ಯಾಕೆ ಯುದ್ಧ ಅನ್ನೋ ತರ ನೋಡ್ತಾರೆ ಅಂತ ಹೇಗಾಗ್ಬಿಡಿದ್ರೆ, ಒಂದು ಇದು ನೋಡ್ಬೇಕಂದ್ರೆ ಐ ವುಡ್ ಪುಟ್ ದ ಬ್ಲೇಮ್ ಆನ್ ದ ಮೀಡಿಯಾ. ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇರಲಿ, ಇದೆಲ್ಲ ಏನಾಗಿದೆ ಅಂದರೆ ಈಗ ಇಟ್ಸ್ ಈಸಿಲಿ ಆಕ್ಸೆಸಿಬಲ್. ಸೊ ಯಾರಿಗಾರು ಇನ್ಸ್ಟಿಗೇಟ್ ಮಾಡಬೇಕಂದ್ರೆ ಇಟ್ಸ್ ಈಸಿಲಿ ಮಾಡಬಹುದು. ಸೊ ದಟ್ ಇಸ್ ದಿ ಪ್ರೆಸೆಂಟ್ ಡೇ ಸಿನಾರೋ ಇನ್ ದ ವರ್ಲ್ಡ್ ಈಗ ಜನರೇಷನ್ ಪಟ್ಟು. ಸೊ ಇವ್ರಿಗೆ ಏನಾಗುತ್ತೆ ಅಂದರೆ, ದೇ ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ದೇ ಹ್ಯಾಡ್ ಇಶ್ಯೂಸ್, ಪೊಲಿಟಿಕಲ್ ಇಶ್ಯೂಸ್, ದೇರ್ ಜಾಗ್ರಫಿಕಲ್ ಇದರಲ್ಲಿ ವಾರ್ ಇಶ್ಯೂಸು, ಟೆರರಿಸಮ್ ಇರಲಿ, ಅದು ನಡೀತಾನೆ ಇದೆ. ದೇ ಆರ್ ಅಗೇನ್ಸ್ಟ್ ಈಚ್ ಅದರ್. That is a different sphere. That is fought in the boundaries, not on the cricket field. ಅದನ್ನ ತಗೊಂಬಂದ್ಬಿಟ್ಟು ನೀವು ಕ್ರಿಕೆಟ್ ಗ್ರೌಂಡಿಗೆ ಬಂದ್ಬಿಟ್ಟು ಚೇರ್ನ ಮುರಿದು ಬಿಸಾಕೋದು, ಅಪಾಯ ಯಾರಿಗಾರ ಆಗೋದಿಲ್ಲದೆ ಇರ್ಬಿಡಿ. ಆದರೆ ನನಗೆ ಈಗಲೂ ಐ ಗೋ ಬ್ಯಾಕ್. ನೀವು ಹೋಗಿ ದುಬೈ ಒಳಗೆ ಮತ್ತೆ ಶಾರ್ಜಾ ಒಳಗೆ ಮಾಡ್ಬೇಕಂದ್ರೆ ಅವ್ರವ್ರ ಜಾಗ ಆಗಿದ್ರೆ ಏನಾಗಿರೋದು? ಅಕಸ್ಮಾತ್ ಇದು ಮ್ಯಾಚ್ ಪಾಕಿಸ್ತಾನಕ್ಕೆ ಆಗಿತ್ತು, ಅಲ್ಲೆಲ್ಲ ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡಿರೋರು. ಸೊ ನಾವು ಈ ಥರ ನೋಡಿದ್ದೀವಿ ಘಟನೆಗಳು, ಇಷ್ಟು ದೊಡ್ಡದಾಗಿ ನೋಡಿಲ್ಲ. ವಿ ಹ್ಯಾವ್ ಸೀನ್ ಬಾಟಲ್ಸ್ ಎಸೆಯೋದು ಪ್ಲೇಯರ್ಸ್ ಬಗ್ಗೆ, ನಮ್ಮ ಬೆಂಗಳೂರು ಸ್ಟೇಡಿಯಂವರೆಗೂ ನಡೆಯೋದು. ಬಟ್ ಏನಾಯಿತು, ಕೊನೆಗೆ ದೇ ಡಿಸೈಡೆಡ್ ನೆಟ್ಸ್ ಹಾಕ್ಬಿಟ್ರು. ಯಾಕಂದರೆ ಒಂದು ನನಗೆ ಫೇವ್ರೆಟ್ ಪ್ಲೇಯರು, ಅವ್ರು ಅಗೇನ್ಸ್ಟ್ ಪ್ಲೇಯರ್ ಇರ್ತಾರೆ. ಸೊ ನಮಗೇನಾರು ಹಾಕ್ಬಿಟ್ರೆ ನಾವು ಇವ್ರ ಮೇಲೆ ಬಾಟಲ್ ಎಸೋದು, ಅದು ನೆಟ್ಸ್ ತಗೊಂಬಂದ್ಬಿಟ್ಟು ಎಲ್ಲ ಕಡೆನೂ ಹಾಕೊಂಬಂದ್ರು. ಈಗ ನೀವು ಕಲ್ಕಟ್ಟ ಒಳಗೆ ನಡೆಯೋದು, ನೀವು ಕಲ್ಕಟ್ಟ ದೊಡ್ಡ ಘಟನೆ ಆಗೋದಂದ್ರೆ
I was part of that game, 96 World Cup semi-finals, Sri Lanka versus India. ನಾವು ಸೋಲ್ತಾ ಇದ್ವಿ. ಸೋಲೋ ಮ್ಯಾಚ್ ಏನಾಯಿತು, ಬೆಟ್ಟಿಂಗ್ ಏನೇನೋ ನಡೆದಿತ್ತು. ವಿ ಆಲ್ ನೋ ಅಬೌಟ್ ವಾಟ್ ಹ್ಯಾಪನ್ ಡ್ಯೂರಿಂಗ್ ದ ಮಾರ್ಕೆಟ್. ಕೊನೆಗೆ ಏನಾಯಿತು, ಇಂಡಿಯಾ ಸೋಲ್ತಿದೆ ಅಂದಿದ್ದಿಗೆ ದೇ ಸೆಟ್ ದ ಸ್ಟೇಡಿಯಂ ಆನ್ ಫೈರ್. ಬೆಂಕಿ ಆಗಿದ ತಕ್ಷಣ ಮ್ಯಾಚ್ ರೆಫ್ರಿ ಕಾಲ್ ದಿ ಮ್ಯಾಚ್ ಆಫ್. ಎಲ್ಲ ಜನ ಎಲ್ಲ ಬಿದ್ದು ಓಡಬೇಕಾಯ್ತು. ಲತಿ ಚಾರ್ಜ್ ಆಗ್ತಿದೆ, ಫೈರಿಂಗ್ ಆಗ್ತಿದೆ. ಕೊನೆಗೆ ವಿ ವರ್ ಆಲ್ ರಿಪೋರ್ಟರ್ಸ್. ಐ ವಾಸ್ ರೈಟಿಂಗ್ ಫಾರ್ ಡೆಕ್ಕನ್ ಹೆರಾಲ್ಡ್. ಸ್ಟೇಡಿಯಂ ಎಸ್ಕೇಪ್ ಆಗಿದೆ, ದೊಡ್ಡದು ನಮಗಿದು ಅಂದ್ಬಿಟ್ಟು. ಸೊ ಆ ಥರ ನಮ್ಮ ಇಂಡಿಯಾವಾಗ ನಡೆದಿದೆ. ನೀವು ಕಾನ್ಪುರ್ಗೆ ಹೋದರೆ ಇಟ್ ಹ್ಯಾಪನ್ಸ್. ಸೊ ಈ ಥರ ಘಟನೆಗಳು, ದಿಸ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಟು ಟೆಲ್ ಪೀಪಲ್. ನೀವು ಗ್ರೌಂಡಿಗೆ ಬರ್ತೀರಾ, ಯುವರ್ ಬಿಹೇವಿಯರ್ ಅಷ್ಟು ವಿತ್ ದಿಸ್. ಈಗ ಏನಾಗತ್ತಂದರೆ, ನೀವು ಬೇರೆ ಕಂಟ್ರೀಸ್ಗೆ ಹೋದರೆ ನಿಮಗೆ ಯು ಆರ್ ವಾಚ್ಡ್, ಕ್ಯಾಮ್ರಾಸ್ ಆರ್ ಆನ್ ಯು. ಆಮೇಲೆ ಅಲ್ಲಿ ಮಾರ್ಷಲ್ಸ್ ಇರ್ತಾರೆ, ಅವ್ರು ಮ್ಯಾಚ್ ನೋಡಲ್ಲ, ಅವ್ರು ಬೇರೆ ಇದುಗಳು ಸ್ಟ್ಯಾಂಡ್ಸ್ಗಳು ನೋಡ್ತಿರ್ತಾರೆ ಯಾರ್ಯಾರ ಬಿಹೇವಿಯರ್ ಅಂದ್ಬಿಟ್ಟು. ಸೊ ಅವ್ರಿಗೇನಾದ್ರು ಸ್ವಲ್ಪ ಏನಾದ್ರು ಬಂದರೆ ದೇ ಟೆಲ್ ದಿ ಕನ್ಸರ್ನ್ಡ್ ಸೆಕ್ಯೂರಿಟಿ ಇನ್ ದ್ಯಾಟ್ ರೀಜನ್, ವಾಚ್ ದಿಸ್ ಗಾಯ್, ಇವಂದೇನೋ ಒಂದು ಸ್ವಲ್ಪ ಕಿರಿಕಿದೆ ನೋಡ್ಕೊಂಬಿಟ್ಟು. ಸೊ ದೇ ಆರ್ ವಾಚಿಂಗ್. ಆಮೇಲೆ ಏನಾಗುತ್ತೆ, ಸ್ವಲ್ಪ ಅಗ್ರೆಷನ್ ಆದಾಗ ಅವ್ರನ್ನ ತೆಗೆದು ಗ್ರೌಂಡಿಂದ ಆಚೆ ಹಾಕ್ಬಿಡ್ತಾರೆ. ಆ್ಯಂಡ್ ದೇ ಆರ್ ಬ್ಯಾನ್ಡ್ ಫಾರ್ ಎಂಟ್ರಿಂಗ್ ದ ಗ್ರೌಂಡ್. ಸೊ ದಟ್ ಇಸ್ ದ ವೇ ದೇ ಡೀಲ್ ವಿತ್ ಇಟ್ ಇನ್ ಅದರ್ ಕಂಟ್ರೀಸ್. ಇದು ನಾವು ನೋಡ್ತಾ ಇರೋದು ಕ್ರಿಕೆಟ್ ಸಣ್ಣದು. ನೀವು ಫುಟ್ಬಾಲ್ಗೆ ಹೋದರೆ ಇಟ್ ಈಸ್ ಲೈಕ್ ಅ ವಾರ್ ಝೋನ್ ವರ್ಚುಲಿ. ಬಿಕಾಸ್ ನಾನು ಒಂದು 96 ಇಂಗ್ಲೆಂಡ್ ಹೋಗಿದ್ದ, ಇಂಗ್ಲೆಂಡ್ ಸೀರೀಸ್ ಹೋದಾಗ ಅವಾಗ ಯುರೋಪ್ ಕಪ್ ನಡೀತಿತ್ತು. ಸೊ ಇಟ್ ವಾಸ್ ಹಾಲೆಂಡ್ ವರ್ಸಸ್ ಯಾರು ನಮ್ಮ ಇಂಗ್ಲೀಷ್ ಟೀಮು. ಪಬ್ಗಳೆಲ್ಲ ಇವರೇ ಗಲಾಟೆಗಳು. ಆ ಕಡೆ ಒಂದು ಓಡ್ ಬರೋದು, ಈ ಕಡೆ ನಮಗೇನೋ ಗೊತ್ತಿರಲಿಲ್ಲ ಆ ಟೈಮಲ್ಲಿ. ಆನೆಸ್ಟಾಗೆ ವಿ ವರ್ ಇನ್ನೋಸೆಂಟ್ ಆರ್ ಫೂಲಿಶ್ ಅಂತ ಕಾಣುತ್ತೆ. ಐದರ್ ವೇ ವಿ ಹೆಡ್ ಗಾನ್ ಫಾರ್ ಸಮ್ ವರ್ಕ್, ವಿ ಆರ್ ಕಾಟ್ ಇನ್ ಬಿಟ್ವೀನ್. ಸೊ ಅದು ಕಮ್ಸ್ ಆಫ್ ದ ಗ್ರೌಂಡ್. ಆ ಮ್ಯಾಚ್ ಇದಕ್ಕಿನ್ನ ಇಲ್ಲಿ ಬಂದ್ಬಿಟ್ಟು ಒಂದು ಬಾರ್ ಅವರು, ಒಂದು ಬಾರ್ ಇವರು ಕೂತ್ಕೊಂಡು ಫೈಟ್ ಮಾಡ್ತಾರೆ. ಅಲ್ಲಿನ ಬಾಟಲ್ ಎಸೆಯೋದು, ಇದು ಮಾಡೋದು, ಇದೇ ಇದು ನೋಡಿದಿರೋದು. ಸೊ ಫುಟ್ಬಾಲ್ ಈಸ್ ಅಬ್ಸಲ್ಯೂಟ್ಲಿ ದಿ ಪಿನಿಕಲ್ ಆಫ್ ಹುಲಿಗನಿಸಮ್. ಅನ್ಫಾರ್ಚುನೇಟ್ಲಿ ಕ್ರಿಕೆಟ್ಗಳಿಗೂ ಬಂದಿದೆ. ಯಾಕಂದರೆ ದಿ ಡೇ ಇಟ್ ಈಸ್ ಆಲ್ ಅಬೌಟ್ ಬೆಟ್ಟಿಂಗ್. ಕೆಲವ್ರಿಗೆ ಕೋಪ ಏನಾಗುತ್ತೆ, ಬೆಟ್ ಮಾಡಿದ್ದಾರೆ, ಸೋತ್ಬಿಟ್ಟ. ಸೊ ಕೋಪ ಇರೋ ಟೀಮ್ ಮೇಲೆ ನೀವು ಸೋತಿರೋ ದುಡ್ಡು ಅದನ್ನು ತೋರಿಸ್ತಾರೆ. ಈಗ ಹೇಗಾಗ್ಬಿಟ್ಟಿದೆ ಅಂದರೆ ವಾತಾವರಣ, ಮುಂಚೆಲ್ಲ ಕ್ರಿಕೆಟ್ ವಾಸ್ ಟೋಲ್ಡ್ ಟು ಬಿ ಎ ಜೆಂಟಲ್ಮನ್ಸ್ ಗೇಮ್. ಇಟ್ ವಾಸ್ ದೇರ್ ಪ್ರಿಸ್ಟೈನ್ ಆಗಿ ಆಡ್ತಿದ್ರು. ಇಟ್ ವಾಸ್ ಫಾರ್ ಕಲ್ಚರ್, ಇಟ್ ವಾಸ್ ಫನ್, ಫಾರ್ ಸ್ಪೋರ್ಟ್ಸ್ಮನ್ಶಿಪ್. ಈಗ ಇಟ್ಸ್ ಆಲ್ ಅಬೌಟ್ ಮನಿ. ನಮ್ಮ IPL ತಗೊಳ್ಳಿ, ನಮ್ಮ IPL ತಗೊಳ್ಳಿ. IPL ಒಳಗೆ ನೀವು ಬೇರೆ ಬೆಟ್ಟಿಂಗ್ ಅಡ್ವರ್ಟೈಸ್ಮೆಂಟ್ ನೋಡಿದ್ದು, ಡ್ರೀಮ್ 11, ದಟ್ 11, ದಿಸ್ 11, ಯು ಫಿಕ್ಸ್, ಯು ಡೂ ದಿಸ್ ಅಂದ್ಬಿಟ್ಟು ದುಡ್ಡು ಹಾಕಬೇಕು. ಸೊ ಒನ್ಸ್ ಯು ಆರ್ ಲೂಸಿಂಗ್ ಮನಿ, ಐದರ್ ಯು ಕಮಿಟ್ ಸುಸೈಡ್ ವಿತ್ ಸೋ ಮೆನಿ ಪೀಪಲ್ ಡೈ. ಸೊ ಕ್ರಿಕೆಟ್ ಅನೇಕ ಘಟನೆಗಳಾಗಿದೆ, ಉದಾಹರಣೆಗಳಿದೆ. ಅನೇಕರು ಜೀವನನೇ ಕಳ್ಕೊಂಡಿದ್ದಾರೆ, ಜೀವ ಕಳ್ಕೊಂಡಿದ್ದಾರೆ, ಮನೆ ಮಠ ಕಳ್ಕೊಂಡಿದ್ದಾರೆ. ಹಿಂಗೆ ಅನೇಕ ಉದಾಹರಣೆಗಳಿದೆ. ಈ ಬೆಟ್ಟಿಂಗ್ ದಂಧೆಗೆ ಸಿಲುಕದಂಥವ್ರು ಏನೆಲ್ಲ ಹಾಳಾಗಿ ಹೋಗಿದ್ದಾರೆ ಅಂತ. ಇಷ್ಟೆಲ್ಲ ಗೊತ್ತಿದ್ದು ಕೂಡ ಸರ್ಕಾರಗಳು ಕೂಡ ಒಂದಷ್ಟು ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಅದು ಯಾವುದೇ ದೇಶ ಆಗಿರ್ಬೋದು. ಆ ದೇಶದ ನಾಗರಿಕರು ಯಾವುದೋ ಒಂದು ಕೆಟ್ಟ ಚಟದಿಂದ ಬಿದ್ದು ಅವರು ತಮ್ಮತನವನ್ನು ಕಳ್ಕೊಳ್ತಾ ಇದ್ದಾರೆ, ಜೀವನ ಕಳ್ಕೊಳ್ತಾ ಇದ್ದಾರೆ, ಜೀವ ಕಳ್ಕೊಳ್ತಿದ್ದಾರೆ ಅಂತಂದಾಗ ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಅದು ಬಿಟ್ಟು ದುಡ್ಡು ಬರುತ್ತೆ, ಟ್ಯಾಕ್ಸ್ ಬರುತ್ತೆ ಅನ್ನೋ ಕಾರಣಕ್ಕೆ, ರೆವೆನ್ಯೂ ಬರುತ್ತೆ ಅನ್ನೋ ಕಾರಣಕ್ಕೆ ತನ್ನದೇ ದೇಶದ ನಾಗರಿಕರನ್ನ ಈ ತರ ದುಶ್ಚಟಗಳಿಗೆ ತಳ್ಳೋದು ಕೂಡ ಅದು ನೈತಿಕತೆ ಅಲ್ಲ. ಸೊ ಅಂತಹ ಒಂದು ನೈತಿಕತೆಯನ್ನು ಕೂಡ ವ್ಯವಸ್ಥೆಗಳು ಮೆರಿಬೇಕಾಗುತ್ತೆ. ಅದಕ್ಕೇನು ಹೇಳ್ತೀರಿ ಸರ್? ಅಲ್ಲ, ಮಾಡಲೇಬೇಕು. ಕೂಡಲೇ ಇದು ಏನಂದ್ರೆ ದಿಸ್ ಇಸ್ ಅ ಮಿರರ್. ಈಗ ನಮ್ಗೆ ಗೊತ್ತಾಗ್ತಿದೆ ಹಿಂಗೆ ಆಗ್ತಿದೆ ಅಂದ್ಬಿಟ್ಟು. ಏನಕ್ಕೆ ಆಗ್ತಿದೆ? ಜನ, ನಾನು ಮುಂಚೆ ಮ್ಯಾಚ್ಗೆ ಹೋಗ್ತಿದ್ದೆ, ಎಂಜಾಯ್ ಮಾಡ್ತಿದ್ದೆ, ಬರ್ತಿದ್ದೆ. ಆವಾಗ ನಮ್ಮ ಟೀಮು, A ಟೀಮು, B ಟೀಮ್, ನಾನು ಯಾವುದೋ ಒಂದು ಸಪೋರ್ಟ್ ಮಾಡ್ತಿದ್ದೆ, ಬೇಜಾರಾಗೋದು ಬಂದ್ಬಿಡ್ತಿದ್ವಿ. ಎಲ್ಲೋ ಒಂದು ಕಡೆ ಅವ್ರ ಕಡೆಯವ್ರು ಬಂದು ಏನೇ ಹೇಳಿದ್ರೆ ಐ ವುಡ್ ಹ್ಯಾವ್ ರಿಯಾಕ್ಟೆಡ್ ಅಂಡ್ ಗಾನ್. ಬಟ್ ಈಗೇನಂದ್ರೆ ನನ್ನ ದುಡ್ಡು ಹೋಗ್ತಾ ಇದೆ. ಹೌದು, ನಾನು ಎಲ್ಲೋ ಸಾಲ ಮಾಡಿಕೊಂಡು 10%ಗೆ ತಗೊಂಡು ಸಾಲ ಮಾಡ್ಕೊಂಡು ನಾನು ಬೆಟ್ಟಿಂಗ್ ಆಗ್ತಿದ್ದೆ. ದುಡ್ಡು ಕಟ್ಟಿ ನಾವು ಬೆಟ್ಟಿಂಗ್ ಆಡ್ತಾ ಇದ್ದಾರೆ ಅಂತಂದ್ರೆ ಅದೇನೋ ಬೆಟ್ಟಿಂಗ್ ಆಡ್ತಾರೆ. ಹೌದು, ಅದು ಆಗಿದ್ಮೇಲೆ ಈಗ ಏನಾಗುತ್ತೆ, ಯಾರು ಕಳ್ಸಿರೋದು ಇದನ್ನ? ಇದು ಹಾಕ್ತಾ ಇರೋದೇ ನಮ್ಮ ಕ್ರಿಕೆಟ್ ಬೋರ್ಡ್ಸಿಂದ. ದೇ ಆರ್ ಇಂಟ್ರೆಸ್ಟೆಡ್ ಇನ್ ರೆವೆನ್ಯೂ. ದೇ ವಾಂಟ್ ಟು ಶೋ ನಾವು ಇಷ್ಟು ಗ್ರೇಟ್ ಅಂದ್ಬಿಟ್ಟು. ಮನಿ ಈಸ್ ನಾಟ್ ಎವ್ರಿಥಿಂಗ್ ಇನ್ ಕ್ರಿಕೆಟ್. ಕ್ರಿಕೆಟ್ ಕಲ್ಚರ್ ಇದೆ, ಅದನ್ನು ವಿ ಆರ್ ಲಾಸ್ಟ್. ಆ್ಯಂಡ್ ದಟ್ ಈಸ್ ದ ಕಾನ್ಸಿಕ್ವೆನ್ಸ್ ಆಫ್ ಪೀಪಲ್ ಈಗ ರಿಯಾಕ್ಟ್ ಮಾಡ್ತಿರೋದು ಈ ಥರ. ಸೊ ಎಲ್ಲೋ ಒಂದು ಕಡೆ ಈಗ ನೋಡಿ, ಏಷ್ಯಾ ಕಪ್ ಒಳಗೂ ನಡೀತಿದೆ ಟೂರ್ನಮೆಂಟು.
But ICC or Asia Council, Cricket Council, has not allowed this Dream 11 advertisements. ಅದೆಲ್ಲ ಏನು ಮಾಡ್ತಿಲ್ಲ. ಇದೆಲ್ಲ ಆಗಿರೋದು ಎಲ್ಲಿ ನಮ್ಮ IPL ಕಡೆಯಿಂದ ದುಡ್ಡು. ನಮ್ಮ BCCI ತೋರಿಸ್ಕೊಳ್ಳೋದು ವಿ ಆರ್ ದ ರಿಚೆಸ್ಟ್ ಬೋರ್ಡ್, ವಿ ಆರ್ ದ ಮೋಸ್ಟ್ ಪವರ್ಫುಲ್ ಬೋರ್ಡ್. ಬಟ್ ವಾಟ್ ಹ್ಯಾವ್ ಯು ಡನ್ ಟು ದ ಗೇಮ್, ವಾಟ್ ಹ್ಯಾವ್ ಯು ಡನ್ ಟು ದ ಕಲ್ಚರ್? ಸೊ ಇದೆಲ್ಲ ನೋವಾಗತ್ತೆ. ಸೊ ಎಲ್ಲೋ ಒಂದು ಕಡೆ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಮನಿ ಇಸ್ ನಾಟ್ ಎವ್ರಿಥಿಂಗ್. ಈ ಮನಸ್ಥಿತಿಗೆ, ಈ ಪರಿಸ್ಥಿತಿಗೆ ಬರೋದಕ್ಕೆ ಇದು ಜಿಯೋಗ್ರಫಿಕಲ್ ಸಮಸ್ಯೆಗಳಿಂದ ಆಚೆಯಾಗಿ, ಬದ್ಧವೈರಿಗಳು ಅಥವಾ ಪೊಲಿಟಿಕಲ್ ಸಮಸ್ಯೆಗಳಿಂದ ಆಚೆಯಾಗಿ ಇಲ್ಲಿ ಬೆಟ್ಟಿಂಗ್ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಆ ಕಾರಣಕ್ಕೆ ಇಷ್ಟೊಂದು ರೊಚ್ಚಿಗೆ ಎತ್ತಿದ್ದಾರೆ ಜನ ಅಂತ ಹೇಳ್ತಾರೆ. 100% ದೇ ರಿಯಾಕ್ಟ್. ಯಾಕಂದ್ರೆ ನೀವು ಹೋದ್ರೆ ಮಿಡ್ಲ್ ಈಸ್ಟ್, ದುಬೈ ಇಸ್ ದ ಬೆಟ್ಟಿಂಗ್ ಮಾರ್ಕೆಟ್. ಅಲ್ಲೇ ಎಲ್ಲ ಆಗೋದು. ಯಾಕಂದ್ರೆ ನಾವು ಕ್ರಿಕೆಟ್ ಹೋಗಿದ್ದವ್ರು ನಮ್ಗೆ ಗೊತ್ತು ಹೇಗೆ ನಡೀತಿತ್ತು. ಬಿಕಾಸ್ ಅಷ್ಟು ಟ್ರಾವೆಲ್ ವಿತ್ ದ ಟೀಮ್. ಸೊ ಯಾವ ಮ್ಯಾಚ್ ಏನೇನಾಯಿತು ವಿ ನೋ ಫ್ರಮ್ ದ early 90s ಇಂದ 2008-10 ತನಕ ನಾನು ಹೋಗಿದ್ದೆ. ಸೊ ವಿ ನೋ. ಸೊ ಏನಾಗುತ್ತೆ, ದುಬೈ ಕಂಟ್ರೋಲ್ಸ್ ಇಂಡಿಯಾ ಮಾರ್ಕೆಟ್, ಬೆಟ್ಟಿಂಗ್ ಮಾರ್ಕೆಟ್. ನಮ್ಮ KPLಗೂ ಆಯ್ತು ನೋಡಿ. ಕರ್ನಾಟಕ ಪ್ರೀಮಿಯರ್ ಲೀಗ್ ಏನಾಯಿತು, ಚಿತ್ರಣ ಮಾಡಾಕ್ಬಿಟ್ರು. ಯಾಕಂದರೆ ಕೆಲವರು ಅಸೋಸಿಯೇಷನ್ ಅವ್ರಿಗೆ ತಡೆಯೋಕ್ಕಾಗಲಿಲ್ಲ ಅದನ್ನು. So that created such an havoc. So it was all controlled by the Dubai market. So when there's a free market for betting, innenagate, and you are also encouraging. So you are crushed the game. The spirit of the game is gone. You get surprising. I won't be surprised. Future inge irutte. Unless there are strict laws saying that you misbehave, you are going to be put in jail. Idu Dubai ga aaytu, avrige haake haagtare. It has to come across all nations, especially in Pakistan, in India, Sri Lanka, Bangladesh ಬರಲೇಬೇಕು. ಇಲ್ದರೂ ತೊಂದರೆ ಆಗುತ್ತೆ. ಓಕೆ ಎಸ್. ಈಗ ನಾವು ಒಂದು ಈ ಸೋಲಿಗೇನು ಈ ಅಫ್ಘಾನಿಸ್ತಾನದವರು ಈ ಲೆವೆಲ್ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರಲ್ಲ, ಸೊ ಇವರು ಕಂಪ್ಲೀಟ್ ಆಗಿ ತಾಲಿಬಾನ್ ಅವರು ಅವರ ಒಂದು ಕಂಟ್ರೋಲಿಗೆ ತೆಗೆದುಕೊಂಡು ಬಂದ ನಂತರದಲ್ಲಿ ಈ ಒಂದು ಆಕ್ಟಿವಿಟಿ ಅಥವಾ ಈ ಲೆವೆಲ್ಗೆ ರಿಯಾಕ್ಷನ್ಸ್ ಆಗಿದೆ. ಯಾಕಂದ್ರೆ ಈ ಹಿಂದಿನ ಸರ್ಕಾರಗಳು ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ನಾಗರಿಕರು ಅಟ್ಲೀಸ್ಟ್ ನಾಗರಿಕರ ತರ ವರ್ತಿಸ್ತಾ ಇದ್ರು, ಈ ತರ ಅನಾಗರಿಕವಾಗಿ ವರ್ತಿಸ್ತಾ ಇರಲಿಲ್ಲ. ಸೊ ಅದು ಕೂಡ ಕಾರಣ ಆಯ್ತು ಅಂತ ಹೇಳ್ಬೋದು. ಅಲ್ಲ, ಒಂದು ನಾವು ಏನು ಹೇಳ್ಬೇಕಂದ್ರೆ ಫ್ರಮ್ ವಾಟ್ ವಿ ಹ್ಯಾವ್ ಹರ್ಡ್, ನಮಗೆ ಡೈರೆಕ್ಟಾಗಿ ಗೊತ್ತಿಲ್ಲ. ಈಗ ತಾಲಿಬಾನ್ ಬಂದಿರ್ಬೋದು, ಯಾರೇ ಬಂದಿರ್ಬೋದು, ಅವರು ಸ್ಪೋರ್ಟ್ಸ್ಗೆ ಅಡ್ಡ ಹಾಕಿಲ್ಲ. ಅವರು ದೇವ್ ಎನ್ಕರೇಜ್, ದೇವ್ ಗಿವ್ ದಮ್ ಅ ಫ್ರೀ ಹ್ಯಾಂಡ್. ಅವರು ಇಂಥದ್ಗೆಲ್ಲ ದೇ ವಿಲ್ ನಾಟ್ ಟಾಲರೇಟ್. ಎಲ್ರಿಗೂ ಗೊತ್ತಿರೋದೆ ಹೌ ಸ್ಟ್ರಿಕ್ಟ್ ದೇ ಆರ್. ಆ ಲೇಡೀಸ್ಗೆ ಈ ಡ್ರೆಸ್ ಹಾಕ್ಬಾರ್ದು, ಹಂಗೆ ಮಾಡಬಾರ್ದು, ಯು ಕಾಂಟ್ ಬಿಹೇವ್ ಲೈಕ್ ದಟ್ ಇದ್ದಾಗ ದೇ ಹ್ಯಾವ್ ರಿಸ್ಟ್ರಿಕ್ಷನ್ಸ್. ಅದಿದೆ. ಸೊ ದಟ್ ವಿಲ್ ನಾಟ್ ಕಮ್. ಬಟ್ ಹಾಗದೇನೆಂದರೆ ಈ ಇಂಡಿವಿಜುವಲ್ಸ್ ದೇ ಗೆಟ್ ಇನ್ ಟು ದಟ್ ಮೋಡ್ ಆಫ್ ಸೈಂಗ್ ದಟ್ ನಮಗೆ ಸೋಲ್ಸಿದ್ದಾರೆ, ನಾವು ಅವ್ರಿಗೆ ಬಿಡಬಾರ್ದು ಅಂತ. ಅದು ಬರೋದು ದೊಡ್ಡ ತಪ್ಪಾಗಿದೆ ಅಂತ ಹೇಳಿ. ಯಾಕಂದ್ರೆ ಎಲ್ಲದರಲ್ಲೂ ಕೂಡ ಇದೆ ಅಲ್ಲ, ಇದು ಮುಂದುವರ್ಕೊಂಡು ಹೋಗ್ಬಿಟ್ರೆ ಈಗ ಪಾಕಿಸ್ತಾನದ ಜೊತೆಗೆ ಮಾಡಿದವ್ರಿಗೆ ಬೇರೆ ಇನ್ಯಾವುದೋ ರಾಷ್ಟ್ರ ಬಂದಾಗ್ಲೂ ಕೂಡ ಮಾಡಲ್ಲ ಅಂತಾನೂ ಏನಿಲ್ಲ. ಈಗ ಪಾಕಿಸ್ತಾನಕ್ಕೆ ಅವ್ರಿಗೂ ಏನೇ ಸಮಸ್ಯೆಗಳಿದೆ ಅದೇ ಕಾರಣಕ್ಕೆ ಮಾಡಿದ್ದಾರೆ ಅಂತಾನೂ ಹೇಳಕ್ಕಾಗಲ್ಲ. ಸೊ ಇಂತಹ ಮನಸ್ಥಿತಿ ಇದ್ದಾಗ ಬೇರೆ ಯಾವುದೇ ದೇಶದ ವಿರುದ್ಧ ಸೋತ್ರು ಕೂಡ ಇಂಥದ್ದೇ ಒಂದು ಸಿಚುವೇಶನ್ ನಿರ್ಮಾಣ ಆಗಬಹುದು, ಬಂದೇ ಬರುತ್ತೆ. ಈಗ ಏನಂದ್ರೆ ಅದು ಆ ಮ್ಯಾಚ್ ಸಿಚುವೇಶನ್ ಏನಂದ್ರೆ ಇಟ್ ಬಿಕಮ್ ವೆರಿ ಎಕ್ಸೈಟಿಂಗ್. ಇಟ್ ವೆಂಟ್ ಟಿಲ್ ದ ಲಾಸ್ಟ್. ಸೊ ದಟ್ ಆಲ್ವೇಸ್ ನಾವು ಆ ಥರ ವಿ ಸಿಟ್ ಆನ್ ದ ಎಡ್ಜ್ ಆಫ್ ದ ಸೀಟ್ ಅಂತೀವಿ, ಕಾಯ್ತಾ ಇರ್ತೀವಿ, ನಾವು ಗೆಲ್ತೀವಿ ಅವ್ರು ಗೆಲ್ತೀವಿ ಅಂತಂದ್ರೆ. ಆ ಥರ ಇದ್ದಾಗ ದೇರ್ ಇಸ್ ಸರ್ಟನ್ ಪರ್ಸೆಂಟೇಜ್ ಆಫ್ ರಿಯಾಕ್ಷನ್ ಬರಲೇಬೇಕು. The frustration shows about. But that frustration doesn't mean that you show this much of aggression. That's human nature. You react. ಏನೋ ಆಯಿತು, ಎಲ್ಲ ಅಂದ್ಬಿಟ್ಟು ಆ ಥರ ಎಲ್ಲ ಮಾಡ್ತೀವಿ. ಬಟ್ ಈ ಥರ ಮಾಡೋದು ಎಲ್ಲೋ ಒಂದು ಕಡೆ ದಾರಿ ತಪ್ಪು ಹೋಗಿದೆ. ಸೂನ್ ದಟ್ ಕ್ರಿಕೆಟ್ ಹ್ಯಾಸ್ ಟು ಬಿ ರೀಗೇನ್. ಬಿಕಾಸ್ ನಮಗೇನು ಗೊತ್ತಾ, ಈಗ ನಾವು ಪಾಕಿಸ್ತಾನ್ಗೆ ಹೋಗಿ ಆಡ್ತಿಲ್ಲ, ಪಾಕಿಸ್ತಾನ ನಮ್ಗೆ ಬಂದು ಆಡ್ತಿಲ್ಲ. ವಿ ಆರ್ ನಾಟ್ ಏಬಲ್ ಟು ಗೋ ಟು ಅಫ್ಘಾನಿಸ್ತಾನ್. There is no opportunity for going there. Exactly. Bangladesh you can go, but the cricket is not great. Now if you go to Sri Lanka, cricket is not great. Okay, yellow one kade, if you look at it, if you are going to start, because see Sri Lanka, nanu saying beautiful people. They like the West Indies culture alle. They don't mind losing, winning. Onthara jana jate dance aadkondu, music hakondu, they will come, they'll come and mingle with the players alla irtade. But when you see this betting aspect coming in, when you lose money, when you lost ella kalkondre, ನೀವು ಹೆಂಗೆ ರಿಯಾಕ್ಟ್ ಮಾಡ್ತೀರಾ? Either you hit somebody or you commit suicide. Exactly. So this is precisely what is happening in the socio system. It's a very cultural, socio-cultural issue ಅಂತ ಹೇಳಬೇಕು.
ಆಮೇಲೆ ಈಗ ಅಫ್ಘಾನಿಸ್ತಾನ ಪಾಕಿಸ್ತಾನದ ಈ ವಿಚಾರ ತೆಗೆದುಕೊಂಡಾಗ ಈಗ ಪಾಕಿಸ್ತಾನ ಇಂಡಿಯಾ ಕೂಡ ಒಂಥರ ಬದ್ಧ ವೈರಿಗಳೇ. ಅದು ಜಿಯೋಗ್ರಫಿಕಲ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಈ ಹಿಂದಿನಿಂದಲೂ ಕೂಡ ತೆಗೆದುಕೊಂಡು ಬಂದ ಇತಿಹಾಸವನ್ನ ನೋಡೋದಾದ್ರೆ. ಬಟ್ ಯಾವಾಗ್ಲೂ ಇಂಡಿಯಾ ಪಾಕಿಸ್ತಾನ್ ಅಂತ ಮ್ಯಾಚ್ಗಳಿದ್ದಾಗ ಇಡೀ ಪ್ರಪಂಚ ಕುತೂಹಲದಿಂದ ಈಗಲೂ ಕೂಡ ನೋಡೋದುಂಟು ಆಯ್ತಾ. ಕೇವಲ ಇಂಡಿಯನ್ಸ್ ಪಾಕಿಸ್ತಾನ್ ಮಾತ್ರ ಅಲ್ಲ, ಬೇರೆ ಬೇರೆ ದೇಶಗಳಲ್ಲೂ ಕೂಡ ಜನ ಈ ಎರಡೂ ಮ್ಯಾಚ್ ಹೇಗೆ ನಡೆಯುತ್ತೆ, ಎರಡು ದೇಶಗಳ ನಡುವಿನ ಮ್ಯಾಚ್ ಹೇಗೆ, ಒಂಥರ ಇಲ್ಲಿಯವರು ಕೂಡ ಅಥವಾ ಅಲ್ಲಿಯವರು ಕೂಡ ಇದನ್ನ ಯುದ್ಧದ ರೀತಿಯೇ ನೋಡ್ತಾರೆ. ನಾವು ಸೋಲ್ತೀವ, ಅವ್ರು ಸೋಲ್ತಾರ ಅಂತ. ಸೊ ಈ ಹಿಂದೆ ಪಾಕಿಸ್ತಾನದ ವಿರುದ್ಧ ಸೋತಾಗ ಇಂಡಿಯಾ ಟೀಮ್ನವರು ಇಂಡಿಯಾದಲ್ಲೂ ಕೂಡ ಒಂದಷ್ಟು ಘಟನೆಗಳಾಗತ್ತೆ. ಟಿವಿಗಳನ್ನ ಒಡೆದು ಹಾಕ್ತಾರೆ, ಕಲ್ ತೂರ್ತಾರೆ, ಕ್ರಿಕೆಟರ್ಸ್ ಮನೆಗೆ ಹೋಗಿ ಬೆದರಿಕೆ ಹಾಕ್ತಾರೆ. ಇಂತಹ ಘಟನೆಗಳು ಈ ಹಿಂದೆ ಕೂಡ ನಡೆದಿದೆ. ಸೊ ಎಕ್ಸಾಂಪಲ್ಸ್ ಹೇಳೋದಾದ್ರೆ ಎಲ್ಲ ಹೇಳ್ಬೇಕಂದ್ರೆ, ಈಗ ನಾವು ಮುಂಚೆ ನೋಡಿದಾಗೆ ನಾವು ಹೇಳೋದು ಆಲಿಸ್ಟಿಯಾನ್ ಡೇಸ್ ಅಂತ, ದೋಸ್ ಆರ್ ದ ಗ್ರೇಟ್ ಡೇಸ್. ಅವಾಗ ದೇರ್ ಯೂಸ್ ಟು ಬಿ ಅಗ್ರೆಷನ್. ಅವಾಗ ಇಂಡಿಯಾ ಪಾಕಿಸ್ತಾನ ಆಲ್ವೇಸ್ ಅಟ್ ವಾರ್, ಲಾಗರೈಟ್ಸ್, ಬಿಕಾಸ್ ಆಫ್ ಟೆರರಿಸಮ್. ಆ ಫೀಲ್ಡ್ ಒಳಗೆ ಅಗ್ರೆಷನ್ ಇರೋದು ಪ್ಲೇಯರ್ಸ್ ಜೊತೆಗೆ, ಎಸ್ಪೆಷಲಿ ಸರ್ಟನ್ ಪ್ಲೇಯರ್ಸ್ ಯೂಸ್ ಟು ಹ್ಯಾವ್ ದಟ್ ಸೂಪರ್ ಅಗ್ರೆಷನ್. ಬಟ್ ಆಫ್ ದ ಫೀಲ್ಡ್ ದೇ ವರ್ ಆಲ್ ಗುಡ್ ಫ್ರೆಂಡ್ಸ್. ಓಕೆ, ದೇ ವರ್ ಆಲ್ವೇಸ್ ಮೇಂಟೈನ್ಡ್ ಅ ಗುಡ್ ರಿಲೇಷನ್ಶಿಪ್. ಇವ್ರ ರೂಮ್ ಬರೋದು, ಅವ್ರ ಜೊತೆ ಹೋಗೋದು, ದಟ್ ಇಸ್ ಸ್ಪೋರ್ಟ್. ವೆದರ್ ಇಟ್ ಇಸ್ ಇಂಗ್ಲೆಂಡ್ ವರ್ಸಸ್ ಆಸ್ಟ್ರೇಲಿಯಾ, ಅವ್ರ ಆಶಸ್ ರೈವಲ್ರಿ ಇದೆ. After the game, they will go and have a drink with them, or a coffee or tea, whatever. They'll exchange pleasantries and they get on with that. So, India Pakistan ಬಂದಾಗ ನಾವು ನೋಡೋದ್ರಂತೂ ಅಗ್ರೆಷನ್ಸ್ ಒಳಗೆ ಇಟ್ ಹಸ್ ಬೀನ್ ಸಮ್ಟೈಮ್ಸ್ ಅಟ್ ದ ಪೀಕ್. ಲಕ್ಕಿಲಿ ಈಗೇನಾಗಿದೆ, ವಾಟ್ ಐ ಬೀನ್ ಟಾಕಿಂಗ್ ಅಬೌಟ್ ಫ್ರಮ್ ದ 90s ಟಿಲ್ ದ 2020s ಅಂತ ಇಟ್ಕೊಳ್ಳಿ. ಸೊ ಅವಾಗ ಏನಾಗೋದಂದರೆ, ದಿ ಪ್ಲೇಯರ್ಸ್ ಯೂಸ್ ಟು ಬಿ ಹ್ಯಾವಿಂಗ್ ಅ ಲಾಟ್ ಆಫ್ ಪ್ರೆಷರ್. ಬಿಕಾಸ್ ಇವರು ಹೋದಾಗ ದೇರ್ ಅ ನೇಷನ್ ಸ್ಟ್ಯಾಂಡಿಂಗ್ ಬಿಹೈಂಡ್ ದ ಪ್ಲೇಯರ್ಸ್ ಟು ವಿನ್ ದ ಮ್ಯಾಚ್ ಫಾರ್ ದೆಮ್. ಅದರ್ವೈಸ್ ಇಟ್ ಇಸ್ ಲೈಕ್ ಇದಾದಂಗೆ. ಬಟ್ ನಾನು 3-4 ಘಟನೆಗಳು ಕೊಡ್ತೀನಿ. ನಾವು ಶಾರ್ಜಾಗೆ ಹೋಗ್ಬೇಕಾದ್ರೆ ಟೂರ್ನಮೆಂಟ್ಸ್ಗೆಲ್ಲ ಅವಾಗ ದುಬೈ ಇರ್ತಿರ್ಲಿಲ್ಲ, ಅವಾಗ ಅಬುಧಾಬಿ ಇರಲಿಲ್ಲ ಕ್ರಿಕೆಟ್ಗೆ. ಶಾರ್ಜಾ ವಾಸ್ ದ ಮೇನ್ ಸೆಂಟರ್. CBSE ಟೂರ್ನಮೆಂಟ್ ನಡೆಯೋದು. ಅಲ್ಲಿ ಹೋದಾಗ ನಮ್ಮ ಇಂಡಿಯನ್ ಟೀಮ್ ಅಕಸ್ಮಾತ್ ಸೋತ್ಬಿಟ್ರೆ, ಅಲ್ಲಿ ಲೋಕಲ್ ಜನ ಬಂದು ನಮಗೆ ಕೇಳೋರು, ಮೀಡಿಯಾವ್ರಿಗೆ, ದಯವಿಟ್ಟು ಪ್ಲೇಯರ್ಸ್ಗೆ ಹೇಳಿ ಸೋಲೋದು ಬೇಡ, ಗೆಲ್ಲಬೇಕು, ಇಲ್ಲ ನಾವು ಆಫೀಸ್ಗೆ ಹೋದರೆ 2 ದಿವಸ ನನ್ನ ಪ್ರಾಣನೇ ಎತ್ಬಿಡ್ತಾರೆ. ಸೊ ಇಟ್ ಇಸ್ ಬಿ ದಟ್ ಕೈಂಡ್ ಆಫ್ ರೈವಲ್ರಿ ಇವನ್ ವಿತ್ ಇನ್ ದಿ ಆಫೀಸ್. ವೇರ್ ಎವರ್ ಯು ಆರ್ ವರ್ಕಿಂಗ್, ಇಂಡಿಯಾ ಸೋತ್ ಹೋಯ್ತಂದ್ರೆ ಪಾಕಿಸ್ತಾನೀಸ್ ವುಡ್ ಚೂ ಯು. ಸೊ ದಟ್ ಈಸ್ ಟು ಬಿ ದ ಸಿಚುಯೇಷನ್ ಯಾರು. ಆ್ಯಂಡ್ ವಿ ಹ್ಯಾವ್ ಫೆಲ್ಟ್ ದಟ್. ಆ್ಯಂಡ್ ಕ್ರೌಡ್ ರಿಯಾಕ್ಷನ್ನು ಅಲ್ಲಿ ಆಗೋದು ಎಲ್ಲ ನೋಡಿದಾಗ ಅಯ್ಯೋ ಅನ್ನೋದು, ಪಾಪ ಇವ್ರು ನಮ್ಮ ಈ ಟೀಮಿಗೆ ಇದು ಸೆಲೆಬ್ರೇಟ್ ಮಾಡೋಕ್ಕೆ ಬರೋರು ಸೋತಾಗ ದಿಸ್ ಇಸ್ ಬಿ ದ ರಿಯಾಕ್ಷನ್. ಸೊ ವರ್ಚುಲಿ ವಿ ಹ್ಯಾವ್ ಟು ಟೆಲ್ ಸಮ್ ಆಫ್ ದ ಪ್ಲೇಯರ್ಸ್, ಆರ್ migrants are struggling here, you guys need to do something about it. But what can they do? Humanly, what is possible they can do, because it's on a day, somebody can win, somebody can lose. So that was one scenario. ಈಗ ನಮ್ಮ ಕ್ರೌಡ್ ತಗೊಳ್ಳಿ, ಲೀವ್ ಇಟ್ ಪಾಕಿಸ್ತಾನ್ ಇಂಡಿಯಾ ಮ್ಯಾಚಸ್ ಐ ಹ್ಯಾವ್ ಸೀನ್, ಐ ವಿಲ್ ಕಮ್ ಬ್ಯಾಕ್ ಟು ದ್ಯಾಟ್. ಬಟ್ ನಮ್ಮ ಇದಂದರೆ ನಮ್ಮ ಫ್ಯಾನ್ಸ್, ಎಸ್ಪೆಷಲಿ ಕ್ರಿಕೆಟ್ ಫ್ಯಾನ್ಸ್, ಈಗ ದೇ ಹ್ಯಾವ್ ಲಾಸ್ಟ್ ಇಟ್. ಅಂದರೆ ದೇ ಹ್ಯಾವ್ ಲಾಸ್ಟ್ ದೇರ್ ಬ್ಯಾಲೆನ್ಸ್. ದೇ ಆರ್ ನಾಟ್ ಎಂಜಾಯಿಂಗ್ ದ ಗೇಮ್. ದೇ ಆರ್ ಜಸ್ಟ್ ದೇರ್ ಫಾರ್ ಈಗ ಬೆಟ್ಟಿಂಗ್ ಅನ್ಕೊಳ್ಳಿ. ನಾವು ಹೇಳೋದು ಸ್ವಲ್ಪ ಮುಂದಕ್ಕೆ ಹೋದರೆ 2003 ವರ್ಲ್ಡ್ ಕಪ್ ತಗೊಂಡು ಇಂಡಿಯಾ ಪ್ಲೇಡ್ ಬ್ಯಾಡ್ಲಿ ಅಗೇನ್ಸ್ಟ್ ನಮೀಬಿಯಾ. ವಿ ಬೀಟ್ ನಮೀಬಿಯಾ. 1-2 ಮ್ಯಾಚ್ ನಮಗೆ ಸ್ವಲ್ಪ ತೊಂದರೆ ಇತ್ತು, ಲಾಸ್ಟ್. ಸೊ ಏನಾಯಿತು, ದ್ರಾವಿಡ್ ಮನೆಗೂ ಕಲ್ಲು ಹೊಡೆದ್ರು, ಗಂಗೂಲಿ ಮನೆಗೂ ಕಲ್ಲು ಹೊಡೆದ್ರು, ಯಾವಾಗೂ ಬಿಟ್ಟಿಲ್ಲ. ಸೊ ಎಲ್ಲ ಕಡೆನೂ ಜನ ಕಲ್ಲು ಹೊಡ್ಕೊಂಡ್ಬಂದರು. ನಾವು ಅವಾಗ ವಿ ವರ್ ಟ್ರಾವೆಲಿಂಗ್ ಇನ್ ಹರಾರೆ, ವಿ ವರ್ ಇನ್ ಜಿಂಬಾಬ್ವೆ. ಸೊ ಪ್ಲೇಯರ್ಸ್ virtually came and told us, please write to them, we are giving our 100% to the team. It is just that one bad day, we'll come back. So final ತನಕ ಬಂದ್ವಿ ನಾವು ಅವಾಗ. ಬಟ್ ಇದರ ಪ್ರಿಲಿಮಿನರಿ ಮ್ಯಾಚಸ್ ಒಳಗೆ. ಸೊ ವರ್ಚುಲಿ ವಿ ಹ್ಯಾಡ್ ಟು ಪುಟ್ ಔಟ್ ಮೆಸೇಜಸ್ saying that each player was saying, we are playing for the country, just give us some time, believe in us ಅಂದ್ಬಿಟ್ಟು. ಸೊ ಇವ್ರು ಕಲ್ಲು ಹೊಡೆಯೋದು, ಇದು ಮಾಡೋದು ಯಾರಕ್ಕೆ ಬರುತ್ತೆ, ಯಾಕತ್ತ ಆಗೋದಂದರೆ that anxiety of losing not just the match, losing money, losing reputation. Like ನನಗೆ ನೀವು ನಾಳೆ ಬಂದೆ ಏನೋ ನಿಮ್ಮ ಟೀಮ್ ಹೋಯ್ತು ಅಂದ್ಬಿಟ್ಟು ಚೇಡಸ್. ಸೊ ದೀಸ್ ಥಿಂಗ್ಸ್ ರಬ್ ಆಫ್. ಸೊ ಕಮಿಂಗ್ ಬ್ಯಾಕ್ ಟು ದಿಸ್ ಅಂದರೆ, ನೀವು ಇಂಡೋ ಪಾಕಿಸ್ತಾನ್ ರೈವಲ್ ತಗೊಂಡ್ರೆ, ಬಿಕಾಸ್ ವಿ ಹ್ಯಾವ್ ಬೀನ್ ಪಾರ್ಟ್ ಆಫ್ ಇಟ್, ಐ ಹ್ಯಾವ್ ಸೀನ್ ದಟ್. ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದರೆ ಇಟ್ ವಿಸ್ ಬಿ ಲೈಕ್, ನಾನು ಮುಂಚೆನೇ ಹೇಳ್ದಂಗೆ, ಇಟ್ ವಾಸ್ ಲೈಕ್ ಅ ವಾರ್ ವಿದೌಟ್ ದಿ ಗನ್ಸ್. ವಾರ್ ವಿದೌಟ್ ದಿ ಗನ್.
too much of pressure on the players. So some Pakistani players, especially Moin Khan antavaru, Aqib Javid antavaru, I can name them because I've seen this. ನಮ್ಮ ಪ್ಲೇಯರ್ಸ್ ಮುಂದೆ ಚುರಾಯಿಸೋದು, ನೀನು ನಾಳೆ ಬಾ, ನಿನಗೆ ನೀನು ಬಾ, ನಾಳೆ ತೋರಿಸ್ಕೊತೀನಿ. ಆಲ್ರೆಡಿ ನಾವು ಅವ್ರಿಗೆ ವರ್ಲ್ಡ್ ಕಪ್ಪೆಲ್ಲ ನಾವೇ ಹೇಳ್ತಾ ಇದ್ವಿ, ಆದ್ರೂ ನೀನು ನಾಳೆ ಬಾ, ನಿಂಗೆ ತೋರಿಸ್ತೀನಿ, ಪಾಠ ತೋರಿಸ್ತೀನಿ ಅಂದ್ಬಿಟ್ಟು ಅವ್ರಿಗೆ ಚೇಡ್ಸೋದು. ನಮ್ಮ ಪ್ಲೇಯರ್ಸು ಆ ಟೈಮಲ್ಲಿಗೆ ದರ್ ಬಿ ಲಿಟಲ್ ಡಿಸ್ಟರ್ಬ್ಡ್. ನ್ಯಾಚುರಲ್ ಆಗಲ್ವಾ, ಯಾರೋ ಬಂದ್ಬಿಟ್ಟು ನಿಮಗೆ ಟೀಕೆ ಮಾಡಿದಾಗ ನೀವು ಸುಮ್ಮನೆ ಇರೋಕ್ಕಾಗಲ್ಲ. ಸೊ ನಾವು ನೋಡ್ತಾ ಇದ್ವಿ, ಎಷ್ಟು ಪರ್ಪಲ್ಷನ್ ಡೂ ಇಟ್ ಜಸ್ಟ್ ಟು ಚಡಾವ್ ದೀಸ್ ಫೆಲೋಸ್. ಎಲ್ಲಿ ಹಂಗೆ ಇದು ತೊಗೊಂಡೋಗಿ ಸ್ಪಿರಿಟ್ ಒಳಗೆ ದೇ ಲೂಸ್ ದ ಗೇಮ್, ನೆಕ್ಸ್ಟ್ ಡೇ ಮ್ಯಾಚ್ ಇರೋದು. ಸೊ ಈ ಥರ ಬೇಜಾರು ನೋಡಿದ್ದೀವಿ ನಾವು. ದೇ ವಿಲ್ ಕಮ್ ಆ್ಯಂಡ್ ಕ್ರಿಯೇಟ್ ಮೋಟೋ. But thankfully, Indian cricketers have always maintained their balance. Mental balance maintain that beautifully. ಸರ್, ನಾನು ಮಾತಾಡ್ತೀನಿ, ಒಂದು ಬ್ರೇಕ್ ತಗೊಂಡು ಬರ್ತೀನಿ. ಎಸ್, ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ ಕ್ರಿಕೆಟ್ ಅಭಿಮಾನಿಗಳ ಈ ಮಾರಾಮಾರಿ ಇದೆಯಲ್ಲ, ಇಡೀ ಪ್ರಪಂಚವೇ ಚೀಮಾರಿ ಹಾಕುವಂತಹ ಒಂದು ಘಟನೆ ಅಂತ ಹೇಳ್ಬೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಮುಂದುವರಿಯುತ್ತೆ ಒಂದು ಬ್ರೇಕ್ನ ನಂತರ. ಆನ್ಲೈನ್ ನ್ಯೂಸ್ ಅಂದ್ರೆ ಝೀ ಕನ್ನಡ ನ್ಯೂಸ್. ಡಿಜಿಟಲ್ ನ್ಯೂಸ್ ಅಂದ್ರೆ ಝೀ ಕನ್ನಡ ನ್ಯೂಸ್. ನ್ಯೂಸ್ ನೋಡ್ಬೇಕು ಅಂದ್ರೆ ಝೀ ಕನ್ನಡ ನ್ಯೂಸ್. ಕ್ರೈಮ್ ನ್ಯೂಸ್ ಅಂದ್ರೆ ಝೀ ಕನ್ನಡ ನ್ಯೂಸ್. ಫಿಲ್ಮ್ ನ್ಯೂಸ್ ಅಂದ್ರೆ ಝೀ ಕನ್ನಡ ನ್ಯೂಸ್. ಪೊಲಿಟಿಕಲ್ ನ್ಯೂಸ್ ಅಂದ್ರೆ ಝೀ ಕನ್ನಡ ನ್ಯೂಸ್. ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಕ್ಷಣ ಕ್ಷಣದ ಸುದ್ದಿ, ನಿಖರ ಮಾಹಿತಿ, ನ್ಯೂಸ್ ಜೊತೆ ಭರಪೂರ ಮನರಂಜನೆ. ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ಲಭ್ಯ ಝೀ ಕನ್ನಡ ನ್ಯೂಸ್. ಇದೀಗ ನಿಮ್ಮ ಝೀ ಕನ್ನಡ ನ್ಯೂಸ್ ಆಪ್ ಪ್ಲೇಸ್ಟೋರ್, ಆಪಲ್ ಸ್ಟೋರ್ನಲ್ಲೂ ಲಭ್ಯ. ಪ್ರತಿ ಕ್ಷಣದ ಸುದ್ದಿಗಾಗಿ ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ. ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಭಾರತದ ಟಿವಿ ವಾಹಿನಿಗಳಲ್ಲಿ ಇದೇ ಮೊದಲ ಸಲ ಸೈಬರ್ ಸುರಕ್ಷತೆ ಕುರಿತು ಜಾಗೃತಿ ಕಾರ್ಯಕ್ರಮ. ಅತ್ಯಮೂಲ್ಯ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಉದಯಶಂಕರ ಪುರಾಣಿಕ. ಬಿ ಅಲರ್ಟ್, ಇದು ಸೈಬರ್ ಕ್ರೈಮ್ ಸಮಾಚಾರ. ನಿಮ್ಮ ಊರಿನ ಸುದ್ದಿ ಅಪ್ಡೇಟ್ ನಿಮಗೆ ಸಿಗ್ತಾ ಇಲ್ವಾ? ಹಾಗಾದ್ರೆ ಈ ಕೂಡಲೇ ಪ್ಲೇಸ್ಟೋರ್ಗೆ ಅಥವಾ ಆಪಲ್ ಸ್ಟೋರ್ಗೆ ಹೋಗಿ ಝೀ ಕನ್ನಡ ನ್ಯೂಸ್ ಆಪ್ ಇನ್ಸ್ಟಾಲ್ ಮಾಡಿ. ವಿಡಿಯೋ ಸಮೇತ ನಿಮ್ಮ ಊರಿನ ಸುದ್ದಿ ವೀಕ್ಷಿಸಿ. ಆನ್ಲೈನ್ ನ್ಯೂಸ್ ಅಂದ್ರೆ ಝೀ ಕನ್ನಡ ನ್ಯೂಸ್. ಡಿಜಿಟಲ್ ನ್ಯೂಸ್ ಅಂದ್ರೆ ಝೀ ಕನ್ನಡ ನ್ಯೂಸ್. ನ್ಯೂಸ್ ನೋಡ್ಬೇಕು ಅಂದ್ರೆ ಝೀ ಕನ್ನಡ ನ್ಯೂಸ್. ಕ್ರೈಮ್ ನ್ಯೂಸ್ ಅಂದ್ರೆ ಝೀ ಕನ್ನಡ ನ್ಯೂಸ್. ಫಿಲ್ಮ್ ನ್ಯೂಸ್ ಅಂದ್ರೆ ಝೀ ಕನ್ನಡ ನ್ಯೂಸ್. ಪೊಲಿಟಿಕಲ್ ನ್ಯೂಸ್ ಅಂದ್ರೆ ಝೀ ಕನ್ನಡ ನ್ಯೂಸ್. ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಯಾಕೆ ಈ ವೈರತ್ವ ಅಂತ ಸಿಂಪಲ್ ಆಗಿ ನಾವು ಕೇಳ್ಬಿಡ್ತೀವಿ, ಆದ್ರೆ ಅವರ ಮನಸ್ಸುಗಳಲ್ಲಿ ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅಂತ. ಓಕೆ ಸರ್, ಈಗ ಒಂದು ಆಟವನ್ನಾಗಿ ಅಷ್ಟೇ ತೆಗೆದುಕೊಳ್ಳುವಂತಹ ಒಂದು ಸಂದರ್ಭಗಳು ಕೂಡ ಈ ಹಿಂದೆ ಇತ್ತು. ಅನೇಕ ದೊಡ್ಡ ದೊಡ್ಡ ಘಟನೆಗಳ ಸಂದರ್ಭದಲ್ಲೇನೆ, ಯಾಕಂದ್ರೆ ಒಬ್ರು ಸೋತವರು ಸಪ್ಪೆ ಮುಖ ಹಾಕೊಳ್ಳೇಬೇಕು, ಗೆದ್ದವರು ಅವರು ಸೆಲೆಬ್ರೇಷನ್ ಅಲ್ಲಿ ಇರ್ತಾರೆ, ನಾಯಕರನ್ನ ಎತ್ತಿ ಕುಣಿಸ್ತಾರೆ, ಇಡೀ ಗ್ರೌಂಡ್ ಏನೇ ಚೀರಾಡ್ತಾ ಇರತ್ತೆ, ಘೋಷಣೆ ಕೂಗ್ತಿರ್ತಾರೆ. ಸೊ ಈ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಸೋತಾಗ ಅವ್ರಿಗೆ ಇನ್ನೂ ಸ್ವಲ್ಪ ಸೋಲಿಗಿಂತ ಆ
ಆ ಸೆಲೆಬ್ರೇಷನ್ ನ ನೋಡಿ ಒಂದ್ ಸ್ವಲ್ಪ ಬೇಸರ ಆಗ್ತಿರುತ್ತೆ, ಅಯ್ಯೋ ನಾವು ಸೋತ್ಬಿಟ್ವಲ್ಲ, ನಾವು ಗೆದ್ದಿದ್ರೆ ಇದೇ ತರ ಸೆಲೆಬ್ರೇಟ್ ಮಾಡಬಹುದಾಗಿತ್ತು ಅಂತ. ಬಟ್ ಇದು ಬದಲಾಗೋದು ಯಾವಾಗ ಅಂತಂದ್ರೆ ಗೆದ್ದವರು ಕೂಡ ಸೋತವ್ರನ್ನ ಸೇರಿಸ್ಕೊಂಡು ಸೆಲೆಬ್ರೇಟ್ ಮಾಡಿದಾಗ, ಗ್ರೌಂಡ್ ಅಲ್ಲಿ ಆಗಿರ್ಬೋದು, ಆಟಗಾರರಾಗಿರ್ಬೋದು, ಇಂತಹ ಅನೇಕ ಉದಾಹರಣೆಗಳು ಕೂಡ ಇದೆ. ಸೊ ಈ ಹಿಂದೆ ಸ್ಟೆಪ್ಸ್ ಕೂಡ ಹಾಕಿದ್ದಾರೆ ಸೋತವರು ಗೆದ್ದವ್ರ ಜೊತೆಗೆ ಸೇರಿ. ಬಟ್ ಅಂತಹ ಒಂದು ವಾತಾವರಣ ಕ್ರಿಯೇಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಕ್ರಿಕೆಟ್ ಬೋರ್ಡ್ಗಳು ಮುಂದಾಗೋದಿಲ್ವಾ, ಅಥವಾ ಅವರಿಗೆ ಬಿಟ್ಟು ಬಿಡ್ತಾರಾ, ಹೆಂಗೆ ಸರ್? ಅಲ್ಲ, ಬೋರ್ಡ್ಸ್ಗೆಲ್ಲ ರೆಸ್ಪಾನ್ಸಿಬಿಲಿಟೀಸ್. ಯಾಕಂದ್ರೆ ಒನ್ಸ್ ನೀವು ICC ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ಗೆ ಒಂದು ಇದಾಗಿ ಬಂದಾಗ ನೀವು ಯು ಹ್ಯಾವ್ ನೋನ್ ವಾಟ್ ಡೂಸ್ ಅಂಡ್ ಡೋಂಟ್ಸ್ ಇದೆ. ದೀಸ್ ಆರ್ ಥಿಂಗ್ಸ್ ವಿಚ್ ಹ್ಯಾವ್ ಟು ಫಾಲೋ ಅಂದ್ಬಿಟ್ಟು. ಇದು ಏನಾಗುತ್ತೆ ಅಂದ್ರೆ ಕೆಲವು ಟೈಮ್ ನೀವು ಹೇಳ್ದಂಗೆ ರೈವಲ್ರಿ ಬಂದಾಗ ದೇರ್ ಇಸ್ ಆಲ್ವೇಸ್ ಅ ಲಿಟಲ್ ಬಿಟ್ ಆಫ್ ರಬ್ ಆಫ್, ದಟ್ ಇಸ್ ಪಾರ್ಟ್ ಆಫ್ ದ ಥಿಂಗ್. ಬಟ್ ನಾವು ಜನ ಏನು ನೋಡ್ತೀವಿ, ವಿ ಓನ್ಲಿ ಸಿ ಆನ್ ದ ಸ್ಕ್ರೀನ್. ಅವತ್ತು ಮ್ಯಾಚ್ ನೋಡ್ತೀವಿ, ಗ್ರೌಂಡ್ ಹೋಗಿ ನೋಡ್ತೀವಿ, ಏನಾಯ್ತು ಗಲಾಟೆ ಮಾಡ್ತೀವಿ, ಸ್ಕ್ರೀನ್ ಒಳಗೆ ಏನಾಯ್ತು ಅಂದ್ಬಿಟ್ಟು. ಬಟ್ ಯಾರಿಗೂ ಜನಕ್ಕೆ ಗೊತ್ತಿಲ್ಲ ವಾಟ್ ಹ್ಯಾಪನ್ಸ್ ಬಿಹೈಂಡ್ ದಟ್. ಅವತ್ತು ಸೇಮ್ ಈವ್ನಿಂಗ್ ದ ಪ್ಲೇಯರ್ಸ್ ವಿಲ್ ಬಿ ಟುಗೆದರ್. ನಮ್ಮ ಪೊಲಿಟಿಷಿಯನ್ಸ್ ಮಾಡ್ತಾರೆ, ಇಲ್ಲಿ ಒದ್ದಾಡ್ತಾರೆ, ಅವ್ರು ಇವರು ಒದ್ದಾಡ್ತಾರೆ, ನೆಕ್ಸ್ಟ್ ಡೇ ಜೊತೆಗೆ ಊಟ ಮಾಡ್ತಿರ್ತಾರೆ, ಎಣ್ಣೆ ಹಾಕ್ತಿರ್ತಾರೆ. ಅದೇ ಥರ ನಮ್ಮ ಪ್ಲೇಯರ್ಸು, ದೇ ವಿಲ್ ಬಿ ವಿತ್ ದೆಮ್. ನಾನು ನೋಡಿದ್ದೀನಿ. ಐ ಮೀನ್ ಎಸ್ಪೆಷಲಿ ವಿ ಥ್ಯಾಂಕ್ ಆರ್ ಯಂಗ್ ಪ್ರೆಸೆಂಟ್ ಕ್ರಿಕೆಟರ್ಸ್. ಐ ಮೀನ್ ಮುಂಚೆನೂ ಮಾಡಿದ್ದಾರೆ, ಆ ಈಕ್ವಿಲಿಬ್ರಿಯಂ ಮೇಂಟೈನ್ ಮಾಡಿ ಕ್ಯಾರೆಕ್ಟರ್ ತೋರಿಸ್ಕೊಂಡು. ಈಗೇನಾಗಿದೆ ಅಂದರೆ ವಿ ಆರ್ ಓಪನ್ಲಿ ಶೋಯಿಂಗ್ ಆರ್ ಫ್ರೆಂಡ್ಲಿನೆಸ್ ವಿತ್ ದರ್ ಪ್ಲೇಯರ್ಸ್. ಈಗ ಕೊಹ್ಲಿ ನೋಡಿ, ಡಿಸ್ಪೈಟ್ ಆಲ್ ಇಸ್ ಅಗ್ರೆಷನ್, ಅವ್ರನ್ನ ಕಂಡಮ್ ಮಾಡಿದ್ದಾರೆ. ಅಗ್ರೆಷನ್, ತುಂಬ ಅಗ್ರೆಸಿವ್, ಸ್ವಲ್ಪ ಇದಾಗಿ ಈ ಹ್ಯಾಡ್ ಲಾಟ್ ಆಫ್ ಇಶ್ಯೂಸ್ ವಿತ್ ಇಸ್ ಮೆಂಟಲ್ ಫಿಟ್ನೆಸ್, ಮೆಂಟಲ್ ಹೆಲ್ತ್ ಆಲ್ಸೋ. ಈ ಇಸ್ ಕಮ್ ಬ್ಯಾಕ್. ಬಟ್ ಅವರು ಆ ಥರ ಅಗ್ರೆಷನ್ ತೋರಿಸಿದಾಗ ಈಸ್ ಆಲ್ರೆಡಿ ಬೀನ್ ಸೋ ಫ್ರೆಂಡ್ಲಿ ವಿತ್ ದಿ ಪಾಕಿಸ್ತಾನ್ ಪ್ಲೇಯರ್ಸ್. ಬಾಬರ್ ಅಜಾಮ್ ಇರಲಿ, ಶಾಹೀನ್ ಅಫ್ರೀದಿ ಇರಲಿ. ಸೊ ದಟ್ ಇಸ್ ಸಮಥಿಂಗ್ ವಿಚ್ ಇಸ್ ಫ್ಯಾಂಟಾಸ್ಟಿಕ್. ಇದನ್ನ ಕಲಿಬೇಕು ಜನ. ಇಟ್ ಇಸ್ ಜಸ್ಟ್ ಅ ಗೇಮ್. ಅವತ್ತಿನ ಹಾಡ್ತಾರೆ, ಸೋಲ್ತಾರೆ, ಗೆಲ್ತಾರೆ, ಒಂದು ಟೀಮ್ ಗೆಲ್ಲುತ್ತೆ. ನೋಡಿ, ಈಗ ಫಸ್ಟ್ ಮ್ಯಾಚ್ ಯಾರು? ಇಂಡಿಯಾ ಬೀಟ್ ಪಾಕಿಸ್ತಾನ್, ಏಷ್ಯಾ ಕಪ್. ನೆಕ್ಸ್ಟ್ ಮ್ಯಾಚ್ ಇನ್ ಅ ಸೆನ್ಸೇಷನಲ್ ಗೇಮ್, ದೇ ಬೀಟ್ ಹಸ್. ಸೊ ಇಟ್ಸ್ ಪಾರ್ಟ್ ಆಫ್ ದ ಸಿಸ್ಟಮ್. ಈಗ ಇಂಡಿಯಾ ಇಸ್ ಔಟ್ ಆಫ್ ದ ಟೂರ್ನಮೆಂಟ್, ಬಟ್ ಪಾಕಿಸ್ತಾನ ಇದೆ. ಸೊ ಇದನ್ನ ನಾವು ಅರ್ಥ ಮಾಡ್ಕೊಂಡು ಪ್ಲೇಯರ್ಸ್ ಸೆಲೆಬ್ರೇಟ್ ಈಚ್ ಅದರ್, ದೇ ಕೇರ್ ಫಾರ್ ಈಚ್ ಅದರ್, ದೇ ಡಿಸ್ಕಸ್ ಅಬೌಟ್ ದರ್ ಫ್ಯಾಮಿಲೀಸ್. ಬಟ್ ಈ ತರ ಇವತ್ತಿನ ಈ ಅಫ್ಘಾನಿಸ್ತಾನ ಪಾಕಿಸ್ತಾನ ಮ್ಯಾಚ್ ಅಲ್ಲಿ ಪ್ಲೇಯರ್ಸ್ ಗಳು ಕೂಡ ಮಾರಾಮಾರಿ ಅದು ಬಹಳ ದೊಡ್ಡ ನಿಜಕ್ಕೂ ಅದು ಬಹಳ ಬ್ಯಾಡ್. ಇನ್ನು ಅಭಿಮಾನಿಗಳಲ್ಲಿ ಇದು ಕಿಚ್ಚೆಬ್ಸೋದಕ್ಕೆ ಇಷ್ಟು ಸಾಕು ಅಲ್ವಾ? ಅದೇ ಹೇಳೋದು, ಈಗ ಪ್ಲೇಯರ್ಸ್ ಬಿಹೇವಿಯರ್ ಇದು ರಬ್ ಆಫ್ ಆಗಿರೋದು. ಒಂದು ದೇರ್ ಆರ್ ಸೋ ಮೆನಿ ಇಶ್ಯೂಸ್. ಒಂದು ಪ್ಲೇಯರ್ ಇಸ್ ಫೈಟಿಂಗ್. ಸೊ ಇಟ್ ಇಸ್ ಲೈಕ್ ನಮ್ಮವನು ನಿಮ್ಮವನು ಬಿಟ್ಟು ಗಲಾಟೆ ಆಗತ್ತೆ. ಸೊ ಅಲ್ಲಿ ಶುರು ಆದಾಗ ಇವನಿಗೆ ಬೇರೆ ಬ್ಯಾಕ್ ಗ್ರೌಂಡ್ಗಳಿದೆ. ಅವನಿಗೆ ವಿದಿನ್ ದಿ ಆಫೀಸ್ ದೇ ವರ್ಕ್, ದೇರ್ ಇಸ್ ರೈವಲ್ರಿ, ಎಸ್ಪೆಷಲಿ ವೆನ್ ಯು ಆರ್ ಅವೇ ಫ್ರಮ್ ಯರ್ ಕಂಟ್ರಿ. So we are away from the country, there is rivalry there. As I said earlier, India ಸೋತ್ರೆ ಇಂಡಿಯನ್ಸ್ ಯೂಸ್ ಟು ಕಮ್ ಅಂಡ್ ಸೇ, ನಮ್ಮ ಹುಡುಗರು ಗೆಲ್ಸಿ ದಯವಿಟ್ಟು ನಮಗೆ ಇದು ಜಸ್ಟ್ ಟು ರ್ಯಾಂಕ್ ದಮ್. ಸೊ ಆ ಥರ ಇರುತ್ತೆ. ದೆನ್ ದಿಸ್ ಅ ಬೆಟ್ಟಿಂಗ್ ಆಸ್ಪೆಕ್ಟ್ ಆಫ್ ಲೂಸಿಂಗ್ ಮನಿ. ಸೊ ವೆನ್ ಅ ಪ್ಲೇಯರ್ ರಿಯಾಕ್ಟ್ಸ್ ಲೈಕ್ ದಟ್, ಇಸ್ ಬೌಂಡ್ ಟು ಹ್ಯಾಪನ್ ಲೈಕ್ ದಿಸ್. ಸೊ ICC ಹ್ಯಾಸ್ ಟು ಬ್ಯಾನ್ ದೀಸ್ ಪ್ಲೇಯರ್ಸ್ ಫಾರ್ ಎಕ್ಸ್ ನಂಬರ್ ಆಫ್ ಇಯರ್ಸ್. ಈ ಥರದ ಇನ್ಸಿಡೆಂಟ್ಸ್, ಈ ಥರ ಪ್ಲೇಯರ್ಸ್ ನಡುವೆ ಗಲಾಟೆ ಗ್ರೌಂಡ್ಗಳಲ್ಲಿ ಈ ತರ ವೈರಲ್ ಆಗಿದೆ. ಯಾವ ರೀತಿಯಾಗಿ ಆಗಿದೆ? ನೀವು ನೋಡ್ಬೇಕಂದ್ರೆ ಇದು ನಮ್ಮ ಪಾಕಿಸ್ತಾನ್ ಪ್ಲೇಯರ್ಸ್ ಜಾಸ್ತಿ ಮಾಡಿದ್ದಾರೆ ಅಗೇನ್ಸ್ಟ್ ಆಸ್ಟ್ರೇಲಿಯಾ. ಬಟ್ ನಿಮ್ಮ ಆನ್ಸರ್ ಕೇಳ್ಕೊಂಡು ನೆಕ್ಸ್ಟ್ ಕೇಳೋಣ ಅಂತ. This to happen, especially, I mean, great cricketer. If you look at him, great character also. But our time ಒಳಗೆ the way they used to fight on the field, ಒಂಥರ ಜಾವೇದ್ ಮಿಂದ ದಿಸ್ ಬಿ ಸ್ಪೆಕ್ಟಾಕ್ಯುಲರ್ ಇನ್ ದಟ್. ಅವ್ನು ಮರ್ವ್ಯೂಸ್ಗೂ ಗಲಾಟೆ ಮಾಡೋನು, ಅವ್ರಿಗೆ ಮಾಡೋನು. ಇಲ್ಲಿ ನಮ್ಮ ಕಿರಣ್ ಮೋರೆ, ಆಲ್ ಆಫ್ ಅಸ್ ವಿಲ್ ರಿಮೆಂಬರ್, ಒಂದ್ಸತಿ ಎಗರೋದು ಕೋತಿರ್ತಾರೆ, ಎಗರು ತೋರಿಸ್ತಾರೆ. ಸೊ ಆಲ್ ದಟ್, ದೆನ್ ಯು ವಿಲ್ ಸಿಟ್ ದೇರ್ ಆ್ಯಂಡ್ ಶಾರ್ಟ್ ಲೆಗರ್ಗಿದ್ದಾಗ ಗವಾಸ್ಕರ್ಗೆ ಇದು ಮಾಡೋದು ಎಲ್ರಿಗೂ ಗೊತ್ತಿರೋದು. ದೋಸ್ ಆರ್ ಲೆಜೆಂಡ್ರಿ ಟಾಕ್ಸ್, ಫೋಕ್ ಸ್ಟೋರೀಸ್ ಅಂತೀವಿ. ಅವರು ಹೇಗೆ ಅವ್ರಿಗೆ ಗವಾಸ್ಕರ್ ಇಲ್ಲೇ ಔಟ್ ತೆಗೆದ್ರು 88, ನಾನಿದ್ದೆ ಆ ಮ್ಯಾಚ್ ಒಳಗೆ. ಮಾತಾಡಿ ಕೊನೆಗೆ ಗವಾಸ್ಕರ್ ಅಲ್ಲೇ ಔಟ್ ಆಗೋದ್ರು. ಬೇಜಾರು ಮಾಡಿ. ಸೊ ದೋಸ್ ಥಿಂಗ್ಸ್ ವೆನ್ ಯು ಸಿ, ಜಾವೇದ್ ವಾಸ್ ಅ ಮಾಸ್ಟರ್. ಸೊ ಈ ಕುಡ್ ಪ್ಲೇ ದ ಗೇಮ್. ಆ್ಯಂಡ್ ಏನಾಗೋದಂದರೆ ಫಾರ್ ದ್ಯಾಟ್ ಪೀರಿಯಡ್ ಆಫ್ ಟೈಮ್ ದೇ ಆರ್ ಜಸ್ಟ್ ಫೈಟಿಂಗ್ ಈಚ್ ಅದರ್ ಫಾರ್ ಸುಪ್ರಮಸಿ ಇನ್ ದ ಗೇಮ್. ಬಟ್ ಆಫ್ ದ ಫೀಲ್ಡ್ the same guys will be holding their hands or putting their hands over the shoulder and just relaxing. They'll be discussing about the game, what happened. So that rivalry just dies on the field. Very rarely you will see it pop out of the ground. ಇದರ ಬ್ಯಾನ್ ಮಾಡಿರುವಂತಹ ಕ್ರಿಕೆಟರ್ಸ್ ಬಿಹೇವಿಯರಲ್ ಇಶ್ಯೂಸ್ಗೆ
ನೀವು ತಗೊಳ್ರೆ ಆ ಥರ ನೋಡೋಕೆ ಹೋದರೆ ಜಾಸ್ತಿ ಜನ ಬ್ಯಾನ್ ಆಗಿಲ್ಲ ಫಾರ್ ಬಿಹೇವಿಯರ್ ಪ್ಯಾಟರ್ನ್ ಆಗಿದ್ದಾರೆ. But not for the behavioral issues. Yeah, behavioral issues also for betting issues they have there. Where people have been aggressive or indulged in other things, they have banned. You can look at Keynes, Chris Keynes, you can look at any number of people. So naming them look not good about it, because we have seen a lot of these things. Players have been banned for X number of reasons. ಒಂದು ಬಿಹೇವಿಯರ್ಲು, ಒಂದು ಕ್ಯಾಪ್ಟನ್ನೇ ಬ್ಯಾನ್ ಮಾಡ್ತಾರೆ, ಲೋ ಓವರ್ ರೇಟ್ಸು, ಮ್ಯಾಚ್ ಫಿಕ್ಸಿಂಗ್ ಬ್ಯಾನ್ ಮಾಡ್ತಾರೆ, ಆಮೇಲೆ ಥಿಂಗ್ಸ್ ವಿಚ್ ಅಫೆಕ್ಟ್ ದ ಟೀಮ್ ಫ್ರಮ್ ಯರ್ ಆಕ್ಟಿವಿಟೀಸ್ ಔಟ್ಸೈಡ್, ಫಾರ್ ದ್ಯಾಟ್ ಆಲ್ಸೋ ದೇ ಆರ್ ಬ್ಯಾನ್. ಸೊ ವೆರಿ ಡಿಸ್ಕ್ರಿಟ್ಲಿ ಇಸ್ ಡನ್. ಬಟ್ ಎಲ್ಲೋ ಒಂದು ಕಡೆ ಏನಾಗಿದೆ ಅಂದರೆ ವಿ ಆರ್ ಕಮರ್ಷಿಯಲೈಸಿಂಗ್ ದ ಗೇಮ್ ಸೋ ಮಚ್ ಟುಡೇ ದಟ್ ಟುಡೇ ಆರ್ ಪ್ಲೇಯರ್ಸ್ ಆಲ್ಸೋ ಹವ್ ಲಾಸ್ಟ್ ಇಟ್. ನಾ ಹೇಳಬೇಕಂದ್ರೆ ಈಗ ನೀವು IPL ನೋಡ್ಬೇಕ್ರೆ ಎವ್ರಿ ಪ್ಲೇಯರ್ ಇಸ್ ಕಮಿಂಗ್ ಆ್ಯಂಡ್ ಟಾಕಿಂಗ್ ಅಬೌಟ್ ಪುಟ್ ಯುವರ್ ಮನಿ ಇಯರ್, ಟೀಮ್ ಬನಾವ್ ಅಂದ್ಬಿಟ್ಟು. ಈಗ ಮೊನ್ನೆ ನೋಡ್ತಿದ್ದಾಗ ಐ ಫೆಲ್ಟ್ ವೆರಿ ಸ್ಯಾಡ್ ಆಸ್ ಅ ಕ್ರಿಕೆಟ್ ರೈಟರ್. ಅವರೊಬ್ಬರು ಇವರು ನಮ್ಮ ರಿಷಬ್ ಪಂತ್ ಬಂದ್ಬಿಟ್ಟು ಟ್ರೈನ್ ಒಳಗೆ, ಯಾವುದೋ ಮೆಟ್ರೋ ಟ್ರೈನ್ ಒಳಗೆ ಯಾರೋ ಇದು ಮಾಡ್ತಿರ್ತಾನೆ, ನಾನು ಡ್ಯಾನ್ಸ್ ಆಡ್ತೀನಿ ನೀವು ಟೀಮ್ ಮಾಡಿ ಅಂತಾನೆ. ಈಗ ಅವರೇ ಉಲ್ಟಾ ಹೊಡೆದಿದ್ದಾರೆ, ನಾವು ಆಡ್ತೀವಿ ನೀನು ಟೀಮ್ ಬನಾವ್ ಅಂತಾರೆ. ಸೊ ಯಾವ ಸಿಚುವೇಶನ್ ಬಂದಿದ್ದಂದ್ರೆ ದಟ್ ಇಸ್ ಬಿಕಾಸ್ ಆಫ್ ದಿ ಅಡ್ವರ್ಟೈಸ್ಮೆಂಟ್. Money. You are coming there and telling your people to put money. So you are also a part of that. ಅದು ಎಂಟರ್ಟೈನ್ಮೆಂಟ್ ಆಗಿ ಉಳಿದಿಲ್ಲ ಅಂತ ಅನ್ಸುತ್ತೆ. ಕ್ರೀಡೆ ಅನ್ನೋದು ಅದು ಕೂಡ ಒಂದು ಎಂಟರ್ಟೈನ್ಮೆಂಟ್. ಸೊ ಅದು ಈಗ ಕ್ರೀಡೆ ಅಥವಾ ಈ ಎಂಟರ್ಟೈನ್ಮೆಂಟ್ ಆಗಿ, ಎಸ್ಪೆಷಲಿ ಕ್ರಿಕೆಟ್ ಅಂತ ಬಂದಾಗ ನೋಡಕ್ ಹೋಗೋದು, ಒಬ್ಬೊಬ್ರಿಗೆ ಒಂದೊಂದು ತರದ ಎಂಟರ್ಟೈನ್ಮೆಂಟ್. ಒಬ್ರು ಸಿನಿಮಾ ನೋಡೋದು ಎಂಟರ್ಟೈನ್ಮೆಂಟ್ ಅಂದ್ರೆ ಇನ್ನೊಬ್ರಿಗೆ ಕ್ರಿಕೆಟ್ ನೋಡೋದು ಎಂಟರ್ಟೈನ್ಮೆಂಟ್. ಸೊ ದಟ್ ಇಸ್ ದೇರ್ ಇದು ಪರ್ಸನಲ್. ಅದರಲ್ಲೂ ನಮ್ಮ ದೇಶದಲ್ಲಿ ಕ್ರಿಕೆಟ್ ಪ್ರೇಮಿಗಳಿಗೇನು ಕೊರತೆ ಇಲ್ಲ. ಅತಿ ಹೆಚ್ಚು ನಮ್ಮ ರಾಷ್ಟ್ರೀಯ ಕ್ರೀಡೆ ಅಲ್ಲದೆ ಇದ್ರೂ ಕೂಡ ಅತಿ ಹೆಚ್ಚು ಕ್ರಿಕೆಟ್ ಅಭಿಮಾನಿಗಳಿದ್ದಾರೆ ಅಂತ ಹೇಳ್ಬೋದು. ಮನೆಗಳಲ್ಲಿ ಸೀರಿಯಲ್ ನೋಡಕ್ ಬಿಡದೆ ಕ್ರಿಕೆಟ್ ನೋಡೋರು ಕೂಡ ಎಷ್ಟೋ ಜನ ಇರ್ತಾರೆ. ಸೊ ಈ ಕ್ರಿಕೆಟ್ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂಥರ ಅದನ್ನೇ ಒಂದು ಯುದ್ಧ ಅನ್ನೋ ತರ ಭಾವಿಸ್ತಾ ಇರೋದು ಯಾಕೆ ಜನ? ನೀವು ಹೇಳಿದ್ರಿ, ಈಗ ಒಂದಷ್ಟು ಎಲಿಮೆಂಟ್ಸ್ ಹೇಳಿದ್ರಿ, ಐ ಗಾಟ್ ಟು ನೋ ದಟ್. ಬಟ್ ಈಗ ಇದು ಬದಲಾಗ್ತಾ ಇರೋ ಕಾಲಮಾನದಲ್ಲಿ ಈಗ ಒಂದು 10 ವರ್ಷ ಈ ತರ ಸಿಚುವೇಶನ್ ಇರಲಿಲ್ಲ. ಈಗ ಏನೇ ಇದ್ರೂ ಕೂಡ ಲಾಭ ನಷ್ಟದ ಲೆಕ್ಕಾಚಾರ ಹಾಕ್ತಾರೆ. ಕ್ರೀಡೆ ಸೋಲು ಗೆಲುವು, ಫೇವ್ರೇಟ್ ಪ್ಲೇಯರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಲಾಭ ನಷ್ಟದ ಲೆಕ್ಕಾಚಾರದಲ್ಲಿ ತೊಡಗ್ಬಿಟ್ಟಿದ್ದಾರೆ ಎಲ್ಲರೂ. ನನಗೆಷ್ಟು ಬಂತು, ನೀನ್ ಆಡ್ದ್ಯಾ, ನಿನಗೆಷ್ಟು ಬಂತು ಅನ್ನೋ ತರ ಆಗೋಗ್ಬಿಟ್ಟಿದೆ. ವೈಯಕ್ತಿಕವಾಗಿ ತೆಗೆದುಕೊಳ್ತಾ ಇದ್ದಾರೆ. ಅದಕ್ಕೆ ಹೌದು, ಈಗ ನಾನು ಹೇಳ್ಬೇಕಂದ್ರೆ ವಿದೌಟ್ ಎನಿ ಇದನ್ನ ಹೇಳಬೇಕು, ಪ್ಲೇಯರ್ಸ್ ಅಷ್ಟೇ, they look at what they are getting. They are playing mainly for their local teams, IPL teams. They will not play for the state team, they will not play for the country. They only want to be IPL. ಈಗ ನಾಟ್ ಜಸ್ಟ್ ಇಂಡಿಯಾ, ಯು ಗೋ ಆಸ್ಟ್ರೇಲಿಯಾಗೆ ಹೋಗಿ, ಸೌತ್ ಆಫ್ರಿಕಾಗೆ ಹೋಗಿ, ಈ ವೆಸ್ಟ್ ಇಂಡೀಸ್ಗೆ ಹೋಗಿ, ಅವ್ರು ನನ್ನ ದೇಶಕ್ಕೆ ಆಡಲ್ಲ, ನಾನು IPL ಟೀಮ್ ಆಡ್ತೀನಿ, ದುಡ್ಡಿದ್ದೆ ಅಲ್ಲಿ ಅಂದ್ಬಿಟ್ಟು. ಸೊ ಇಟ್ ಇಸ್ ಬಿಕಮ್ ಅ ಕಮರ್ಷಿಯಲ್ ಪ್ರಾಡಕ್ಟ್. ಇಟ್ಸ್ ಆಲ್ ಅಬೌಟ್ ಮನಿ. ನನಗೆ ಮುಂಚೆ ಆಡಬೇಕಂದ್ರೆ ಐ ವಾಂಟ್ ಟು ಪ್ಲೇ ಫಾರ್ ಮೈ ಕಂಟ್ರಿ ಅಂತಿರೋದು. ಈಗ ದೇಶನೇ ನಿಮ್ಗೊಂದು ದಾರಿ ಬಂದು ತೋರಿಸಿದೆ. ನೀವೀಗ ದೇಶನೇ ಬಿಟ್ಬಿಟ್ಟು ಇಲ್ಲ, ಐ ಆಮ್ ನಾಟ್ ಅವೈಲಬಲ್ ಫಾರ್ ವೆಸ್ಟ್ ಇಂಡೀಸ್, ಐ ಆಮ್ ನಾಟ್ ಅವೈಲಬಲ್ ಫಾರ್ ಸೌತ್ ಆಫ್ರಿಕಾ, ಐ ಆಮ್ ನಾಟ್ ಅವೈಲಬಲ್ ಫಾರ್ ಆಸ್ಟ್ರೇಲಿಯಾ, ಇಂಡಿಯಾ ಅಂದ್ಬಿಟ್ಟು ಈ ಥರ ಬಂದಿದ್ದಾರೆ. ಈಗ ವಾರ್ನರ್ದೇ ರೀಸೆಂಟಾಗಿ ಇಶ್ಯೂ ತಗೊಳ್ಳಿ. ಈ ಸೆಟ್ ಇಫ್ ಐ ಆಮ್ ನಾಟ್ ಬೀಯಿಂಗ್ ಗೋಯಿಂಗ್ ಟು ಬಿ ಕ್ಯಾಪ್ಟನ್ಸಿ ಮೆಟೀರಿಯಲ್, ಅವ್ರಿಗೆ ಬ್ಯಾನ್ ಮಾಡಿದ್ರು ಬಿಕಾಸ್ ಆಫ್ ಬಾಲ್ ಟ್ಯಾಂಪರಿಂಗ್. ಅವ್ರಿಗೂ ಸ್ಮಿತ್ಗೆಲ್ಲ ಆಗಿತ್ತು. ಸೊ ಈಗ ಅವ್ರು ಡಿಮಾಂಡ್ ಮಾಡ್ತಿರೋದು ಐ ಶುಡ್ ಬಿ ಕನ್ಸಿಡರ್ಡ್ ಫಾರ್ ಕ್ಯಾಪ್ಟನ್ಸಿ, ಅದರ್ವೈಸ್ ಐ ವಿಲ್ ನಾಟ್ ಪ್ಲೇ ಫಾರ್ ಆಸ್ಟ್ರೇಲಿಯಾ, ಐ ವಿಲ್ ಥಿಂಕ್ ಆಫ್ ಪ್ಲೇಯಿಂಗ್ ಇನ್ ಅದರ್ ಲೀಗ್ಸ್. ಆ್ಯಂಡ್ BBL ಲೀಗ್ ಅಂದರೆ ಅಲ್ಲಿ ನಮ್ಮ IPL ಥರ BBL. ಸೊ ಅವ್ರಿಗೆ ಅಲ್ಲಿ ಬೇಕು, ಬಿಕಾಸ್ ಈಸ್ ಅ ಸ್ಟಾರ್ ಪ್ಲೇಯರ್. ಬಟ್ ಈ ಸೇಸ್ ಒಂಥರ ಐ ಆಮ್ ದ ಸೂಪರ್ ಪವರ್, ಐ ವಿಲ್ ಡಿಸೈಡ್ ವೇರ್ ಐ ವಾಂಟ್ ಟು ಪ್ಲೇ. ಸೊ ಇದು ಯಾವ ಲೆವೆಲ್ಗೆ ಹೋಗಿದೆ ಅಂದರೆ ಇಟ್ಸ್ ಆಲ್ ಅಬೌಟ್ ಕಾಮರ್ಸ್. ಐ ಆಮ್ ಗೆಟಿಂಗ್ X amount there. Are you going to give me that money? So country, the local, idu ella utta, all that passion you talk about when you talk about loyalty, idella hogbidutte. It's all about how much you make, what you have in the account, and none of them will carry 1 paisa to their grave. Even that they realize. Okay, but ella ond kade this commercialization is going to impact the game. Already if you look at it, cricket is losing its idu ಈಗ ಇದು ಹೋಗ್ತಾ ಇದೆ. ಕ್ರಿಕೆಟ್ ಇಸ್ ನಾಟ್ ದ ಗೇಮ್ ಇಟ್ ವಾಸ್ 10 years ago. ನಮಗೆ ಒಂದು ಟೆಂಡೂಲ್ಕರಿಂದ ನಮಗೆ ಇದು ಆಗಿದ್ದು. ಈ ವಾಸ್ ದ ಗೋಲ್ಡನ್ ಗೂಸ್ 90s ಅಲ್ಲಿಗೆ. ಈ ವಾಸ್ ದ ಗೋಲ್ಡನ್ ಗೂಸ್. ಮನಿ ಕೇಮ್ ಥ್ರೂ ಹಿಮ್. ಓಕೆ, ಅವ್ರು ಬಟ್ ಈ ಹ್ಯಾಡ್ ಸರ್ಟನ್ ಸ್ಟ್ಯಾಂಡರ್ಡ್ಸ್.
ಅವ್ರು ಏನೇನು ಅಂತಂದರೆ ಅವಾಗೂ ನಾನು ಹೇಳ್ತೀನಿ, ಭಾಳ ಇಂಪಾರ್ಟೆಂಟ್ ಇಶ್ಯೂ ಇದು. ಅವ್ರಿಗೆ ಇಷ್ಟು ಅಮೌಂಟು ಯಾರು ಅಡ್ವರ್ಟೈಸ್ಮೆಂಟ್ ಕೊಡೋಕೆ ಬಂದರೆ ಇಲ್ ಸೇ ಐ ಆಮ್ ಅವೈಲಬಲ್ ಓನ್ಲಿ ಡ್ಯೂರಿಂಗ್ ದಿಸ್ ಡೇಸ್ ವೆನ್ ದರ್ ಆರ್ ನೋ ಮ್ಯಾಚಸ್. ಐ ವಿಲ್ ಕಮ್ at this particular day on this many hours. You want me, I am coming, otherwise I don't want to come. So he used to demand. But other cricketers used to run behind the sponsors. Yes. That was motto. So their interests were different, but he was saying that, listen, I have achieved this, they are coming for me. So these only players, because of that only ಅವ್ರು ಬರ್ತಾರೆ ಕ್ರಿಕೆಟ್ ಆಡ್ತಾರೆ ಅಥವಾ ಮತ್ತೊಂದು ಅಥವಾ ಅಚೀವ್ ಮಾಡಿದ್ದಾರೆ ಆ ಫೀಲ್ಡ್ ಅಲ್ಲಿ ಅಂತ. So when you look at it, money is what has rotten. Like, money was big. What money he was getting was big, but his focus was the game. ಕ್ರಿಕೆಟ್. ಈಗ ಅಭಿಮಾನಿಗಳು ಅಥವಾ ಮ್ಯಾಚ್ ನೋಡೋಕೆ ಹೋದವರು ಅಲ್ಲಿ ಗ್ರೌಂಡ್ ಅಲ್ಲಿ ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ, ಈಗ ಟಿವಿಲಿ ನೋಡೋದು ಬೇರೆ, ಅಲ್ಲಿ ಹೋಗಿ ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿಕೊಂಡು ಸೆಲೆಬ್ರೇಷನ್ ಮಾಡಿಕೊಂಡು ಏನೋ ಟೀ ಶರ್ಟ್ಸ್ ಹಾಕೊಂಡು ಅದೆಲ್ಲ ಮಾಡ್ಕೊಂಡು ಹೋಗಿರ್ತಾರೆ. ಅವರ ಮನಸ್ಥಿತಿ ಹೇಗಿರುತ್ತೆ ಸರ್? ಸಿ, ಮುಂಚೆ ಫ್ಯಾನ್ಸ್ಗಿನ ಈಗ ಫ್ಯಾನ್ಸ್ ನೋಡಿದ್ರೆ ಭಾಳ ಡಿಫ್ರೆನ್ಸ್ ಇದೆ ಅಂತ ಹೇಳಬೇಕು. ನೀವು ಮುಂಚೆ ಫ್ಯಾನ್ಸ್ ಬಂದಾಗ ಪ್ರೇಮಿಗಳು, ಕ್ರಿಕೆಟ್ ಪ್ರೇಮಿಗಳು, ನೀವು ಚೆನ್ನೈಗೆ ಬಂದರೆ, ಎಸ್ಪೆಷಲಿ ಇಫ್ ಯು ಪ್ಲೇ ಇನ್ ತಮಿಳ್ನಾಡು, ಚೆನ್ನೈ ಮೆಡ್ರಾಸ್ ಒಳಗೆ, ಅಲ್ಲಿ ಜನ ಕ್ರಿಕೆಟ್ ನಾಲೆಜ್ ಇಸ್ ಅಮೇಝಿಂಗ್. ಅವ್ರು ಬೇರೇನೂ ಇರ್ತಿಲ್ಲ. ಅದು ವೇ ದೇ ಡಿಸ್ಕಸ್ ಮುಂಬೈ ಇರಲಿ ಕಕ್ಕಡ ಅಂದ್ಬಿಟ್ಟು. ಸೊ ಅವಾಗ that didn't matter what was happening around, it was only the game. They spoke about the game, they really should. ಈಗ ಏನಾಗ್ತಿದೆ, IPL became an entertainment. It's all about shorter boundaries. What do you mean? ಈಗ ಜನ ಬರೋರು ಅಂತವ್ರೆ, they come for entertainment, they want to be seen on television. ಕೂಗಾಡ್ತಕೊಂಡು ಇದು ಅಂದ್ಬಿಟ್ಟು. So one trigger happens, one of their own people is hurt, then that triggers a bigger chain of reactions. So all these factors are there, and this is some time where we have to sit back and think. Because cricket is losing its ground. Yes. Already some of the main sponsors are pulling out. Exactly. They are pulling out. So BCCI was browbeating, saying we have this much money, we have gone in 3 years and bottom. All that has to step down and say, let's put cricket. When we have the money, let's put it in the right perspective and allow the game to the bottom. ಈಗ ನಮ್ಮ ಚಿಕ್ಕ ಜೂನಿಯರ್ ಹುಡುಗರು ಬರ್ತಿದ್ದಾರಲ್ಲ, ಐ ಆಮ್ ಟಾಕಿಂಗ್ ಅಬೌಟ್ ಜೂನಿಯರ್ ಬಾಯ್ಸ್, ದೇ ಆರ್ ಆಲ್ರೆಡಿ ಆನ್ ಟಾಪ್. ಆಲ್ರೆಡಿ ಅಂದ್ರೆ ಏನು ತಿಳ್ಕೊಳ್ದೇನೆ ಅಥವಾ ಹೇಗಾಗಿದೆ ಬಿಕಾಸ್ ದ ಕಲ್ಚರ್ ಇಸ್ ಶೋನ್, ದೇ ಫಾಲೋ ದ ಸೀನಿಯರ್ಸ್, ಅದಾಗ್ತಾ ಇರೋದು. ಈಗ ಅಗ್ರೆಷನ್ ಅಂತ ಬಂದಾಗ ಈ ತರದ ತೀರಾ ಅನಾಗರಿಕರಾಗಿ ವರ್ತಿಸೋದು ಅಥವಾ ಇಂತಹ ಸಿಚುವೇಶನ್ಸ್ ಬಹಳ ಸಂದರ್ಭದಲ್ಲಿ ಯಾವ ಕಂಟ್ರಿ ಪ್ಲೇಯರ್ಸ್ ಅಥವಾ ಯಾವ ಕಂಟ್ರಿ ಕ್ರಿಕೆಟ್ ಅಭಿಮಾನಿಗಳು ಮಾಡೋದು ಸರ್? ಸಿ, ನೀವು ಹೋದರೆ ಅಭಿಮಾನಿಗಳು ಜಾಸ್ತಿ ಮಾಡಕ್ಕೆ ಹೋದರೆ, ನೀವು ಬಾಮಿ ಹಾಮಿ ಅಂತಿದೆ ಇಂಗ್ಲೆಂಡ್. ಈಗ ಭಾರತ್ ಹಾಮಿನೂ ಆಗಿದೆ, ನಮ್ಮವ್ರು ಮಾಡಿದ್ದಾರೆ, ವೆನ್ ಯು ಗೋ ಅಬ್ರಾಡ್ ಅಂಡ್ ಆಲ್ ದಟ್. ಬಟ್ ಏನಾಗುತ್ತೆ ಅಂದರೆ, ಈ ಬಾಮಿ ಹಾಮಿ ಇಸ್ ಒನ್ ಆಫ್ ದ ಬಾಯ್ಸ್ಚರಸ್ ನಾಯ್ಸಿ ಇದು. They will do anything to support their team. So when you have gangs coming like that, I mean not the word, just saying when they get so many people coming to support their team and they have their own stand. Okay, they buy tickets in bulk and they come and sit there. ಈಗ Indians ಶುರು ಮಾಡಿದ್ದಾರೆ. From US they take a chartered flight and come down to West Indies. Or they fly down to England also just to be with the team to show Bharat Army and so these cultures somewhere, it is rubbing off. ಈಗ ನೀವು, if you have a Bami army sitting here, English team supporters, and you have the Aussie sitting next door, ಅಂದ್ರೆ ಇಬ್ಬರು ಎಣ್ಣೆ ಹಾಕ್ತಾರೆ. During the match they enjoy the beer, not they get drunk. If they're drunk they are thrown out because there are marshals watching them. They are monitored through the cameras. But just imagine a situation, your fans, diehard fans who have flown any number of kilometers to be with your team, ಏನಾಗುತ್ತೆ, ಇಬ್ಬರು ಪಕ್ಕ ಇದ್ರೆ ಇದು ಮಾಡ್ತೀವಿ. ಈಗ ಏನು ಮಾಡ್ತಾರೆ, ಇವರು ದೂರ ಇಕ್ತಾರೆ. If you look at it, fans ದೂರ ಇಕ್ತಾರೆ. IPL ಹೋಗಿ if you notice, they say you be where you should be. So ಏನಾಗುತ್ತೆ, ಈಗ CSK ಬಂದರೆ they buy up X number of tickets and give it to their fans, so they were in one position. ಇಲ್ದ್ರೆ ಏನಾಗತ್ತೆ ಅಂದರೆ CSK RCB ಗಲಾಟೆ ಆಗತ್ತೆ, ಒದ್ಲಾಡ್ಬಿಡ್ತಾರೆ. ಇಟ್ಸ್ ಆಲ್ ಅಬೌಟ್ ಇದು ಆ ಥರ. ಈಗ ದೀಸ್ ಥಿಂಗ್ಸ್ ಹ್ಯಾವ್ ಬೀನ್ ಇನ್ ಪ್ಲೇಸ್, ಬಟ್ ಇನ್ ದ ಲಾರ್ಜರ್ ಪರ್ಸ್ಪೆಕ್ಟಿವ್ somewhere the boards have to be responsible for this. ಇಲ್ದರೆ this cricket is going to create
ಎಕ್ಸಾಕ್ಟ್ಲಿ. ಈಗ ಈ ತರ ಆಗ್ಬಿಟ್ರೆ ಕ್ರಿಕೆಟ್ ಪ್ಲೇಯರ್ಸ್ಗೂ ಅಥವಾ ಕ್ರಿಕೆಟ್ ಆಯೋಜನೆ ಮಾಡೋರ್ಗೂ ಅಥವಾ ಕ್ರಿಕೆಟ್ ಆಯೋಜನೆ ಮಾಡಿ ಕರೆಯುವಂತ ಕಂಟ್ರಿ, ಈಗ ನಾವು ಫಾರ್ ಎಕ್ಸಾಂಪಲ್ ದುಬೈ ಅಂತ ಏನ್ ಹೇಳಿದ್ವಿ, ಅಲ್ಲಿವರೆಗೂ ಕೂಡ ನೆಕ್ಸ್ಟ್ ಕ್ರಿಕೆಟ್ ಈ ಟೀಮ್ಗಳ ಮಧ್ಯೆ ಮ್ಯಾಚ್ ಇಡುವಾಗ ಒಂದ್ ಕ್ಷಣ ಯೋಚನೆ ಮಾಡ್ತಾರೆ. ಇಡೀ ಅರ್ಧ ಸ್ಟೇಡಿಯಂ ಹಾಳು ಮಾಡಿದ್ದಾರೆ, ಚೇರ್ಗಳು ಹಾಳು ಆಗಿದೆ, ಎಲ್ಲವೂ ಕೂಡ ಒಂಥರ ಧ್ವಂಸ ಮಾಡೋ ರೇಂಜಿಗೆ ಆಗ್ಬಿಟ್ಟಿದೆ. ಅಲ್ಲಿ ಹೆಂಗೆ ಅವ್ರ ಕಂಟ್ರಿಲಿ ಗಲಾಟೆ ಮಾಡ್ತಾ ಇದ್ರು, ಎಲ್ಲಾರು ಓಡಿಸ್ತಾ ಇದ್ರು, ಆ ತರನೇ ಇದೊಂದು ಸ್ಟೇಡಿಯಂ ಅನ್ನೋ ತರ ಇದೆ. ಒಂದು ನೋಡಿ ಹೆಂಗ್ ಹೊಡಿತಿದ್ದಾರೆ, ಚೇರ್ ತಗೊಂಡು ಹೆಂಗ್ ಹೊಡಿತಿದ್ದಾರೆ ಟಿ ಶರ್ಟ್ ಹಾಕೊಂಡಿರೋರ್ಗೆ. ಇದನ್ನ ನೋಡ್ತಾ ಇದ್ರೆ ಇನ್ ಮುಂದೆ ಕ್ರಿಕೆಟ್ ಆಡೋದೇ ಎಲ್ಲಿ ನಿಂತೋಗ್ಬಿಡುತ್ತೋ ಇಂತಹ ಕಂಟ್ರಿಗಳಲ್ಲಿ ಅನ್ನೋ ತರದ್ದು ಒಂದು ಭಾವನೆ ಬರಬಹುದಾ? ಹೀಗೆ 100%. ಈಗ ದುಬೈ ವಿಲ್ ಥಿಂಕ್ ಟ್ವೈಸ್. ಈಗ ನೀವೇನು ನೋಡಿದ್ರೆ ದ ನ್ಯೂ ಎಪಿಸೆಂಟರ್ ಆಫ್ ಕ್ರಿಕೆಟ್ ಇಸ್ ದುಬೈ. ಪಾಕಿಸ್ತಾನ್ ಕ್ರಿಕೆಟ್ ಅಲ್ಲಿ ಆಡೋಕ್ಕಾಗಲ್ಲ, ದುಬೈಯಲ್ಲಿ ನಡೆಯುತ್ತೆ. ಇಂಡಿಯಾ ಅಷ್ಟು ಪ್ಲೇ ಪಾಕಿಸ್ತಾನ್, ಅಷ್ಟು ಪ್ಲೇ ಇನ್ ದುಬೈ ಓನ್ಲಿ ಆರ್ ಇನ್ ಶ್ರೀಲಂಕಾ. ಆಯ್ತಾ? ಸೊ ಆ ಥರ ಇದ್ದಾಗ ಎವ್ರಿಥಿಂಗ್ ಈಸ್ ಹ್ಯಾಪ್ನಿಂಗ್ ಇನ್ ದುಬೈ. ICC ಇವೆಂಟ್ಸ್ ತಗೊಳ್ಳಿ, T20 ವರ್ಲ್ಡ್ ಕಪ್ ಆಯ್ತು, ಈಗ ಏಷ್ಯಾ ಕಪ್ ನಡೀತಿದೆ, IPL ನಡೀತಿದೆ. ಸೊ ಆಲ್ ಮೇಜರ್ ಇವೆಂಟ್ಸ್ ಆರ್ ಹ್ಯಾಪ್ನಿಂಗ್ ದೇರ್. ಅಲ್ಲಿ ನಡಿಬೇಕಾದ್ರೆ ದೇ ಆರ್ ಗೋಯಿಂಗ್ ಟು ಬಿ ಕಾಷಿಯಸ್. ಯಾರನ್ನ ಬಿಡ್ತೀವಿ, ಯಾರು ತಗೋತೀವಿ ಅಂದ್ಬಿಟ್ಟು. ಬಿಕಾಸ್ ಆಲ್ರೆಡಿ ದ ಬೆಟ್ಟಿಂಗ್ ಮಾರ್ಕೆಟ್ ಇಸ್ ಬಿಗ್ ದೇರ್. ಆ್ಯಂಡ್ ವೆನ್ ಯು ಹ್ಯಾವ್ ಟೀಮ್ಸ್ ಫೈಟಿಂಗ್ ಇಚ್ ಅದರ್, ಪ್ಲೇಯರ್ಸ್ ಫೈಟಿಂಗ್ ಇಚ್ ಅದರ್, ಬಿಕಮ್ಸ್ ವೆರಿ ಡಿಫಿಕಲ್ಟ್. ಸೊ ಅವರು ಯೋಚಿಸ್ಬೇಕಾಗತ್ತೆ, ಬಾಂಗ್ಲಾದೇಶ್ ಕರ್ಸ್ಬೇಕಾ ಇಲ್ಲ ಪಾಕಿಸ್ತಾನ್ ಕರ್ಸ್ಬೇಕಾ. ಬಟ್ ಒನ್ ಅಫಿನಿಟಿ ಇಸ್ ದೇ ಆರ್ ಆಲ್ ಒನ್ ಆಸ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. So whether Pakistan will play Afghanistan again, if they play, there will be tight security. Yes. They will have gunmen waiting for them. ಆಮೇಲೆ ಅಲ್ಲಿ ಏನಿಲ್ಲ, ಇಲ್ಲಿ ಪ್ಲೇಯರ್ಸ್ ನ ಕಾಯೋದಿರ್ಲಿ, ಅಭಿಮಾನಿಗಳನ್ನ ಕಾಯೋಂಗ ಆಗ್ಬಿಡ್ತಾರೆ ಈಗ ಗನ್ಮೆನ್. ಹಂಗೆ ಆಗತ್ತೆ. ಈಗ ಏನಂದ್ರೆ ಒಂದು ಕಲ್ಚರ್ ಹ್ಯಾಸ್ ಟು ಕಮನ್. ಏನಂದ್ರೆ ಮಾರ್ಷಲ್ಸ್ ನೀವು ಅಕ್ರಾಸ್ ದ ವರ್ಲ್ಡ್ ತಗೊಳ್ಳಿ, ಆಸ್ಟ್ರೇಲಿಯಾ ತಗೊಳ್ಳಿ, ನ್ಯೂಜಿಲೆಂಡ್ ತಗೊಂಡಾಗ even England for that matter, South Africa, they are hired to keep a watch on the control of the Euro. So they are not watching the game. ನಮ್ಮವ್ರು ಇಲ್ಲಿ ಏನಂದ್ರೆ ಬಿಟ್ಟಿದ ತಕ್ಷಣ ಅಲ್ಲಿ ಮ್ಯಾಚ್ ನೋಡ್ತಾರೆ, ಅವ್ರಿಗೆ ಎಕ್ಸೈಟ್ಮೆಂಟ್ 4-6 ಹೊಡೆದು. ದಟ್ ಹ್ಯಾಸ್ ಟು ಚೇಂಜ್. ಸೊ ದ ಲಾಟ್ ಆಫ್ ಆಸ್ಪೆಕ್ಟ್ಸ್ ಯು ನೀಡ್ ಟು ಲುಕ್ ಅಟ್. ಎಸ್ಪೆಷಲಿ ಇಸ್ಲಾಮಿಕ್ ಕಂಟ್ರೀಸ್ ಅಂತ ಬಂದಾಗ ಅವರ ಅಗ್ರೆಷನ್ ಸ್ವಲ್ಪ ಜಾಸ್ತಿನೇ ಇರುತ್ತೆ, ಅಥವಾ ಅವ್ರ ರಿಯಾಕ್ಷನ್ಸ್ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಕ್ರಿಕೆಟ್ ಅಥವಾ ಸೋತ ಸಂದರ್ಭದ ಬದಲು ಅಷ್ಟು ಈಸಿಯಾಗಿ ತಗೊಳ್ಳೋದಿಲ್ಲ ಅನ್ನೋ ಒಂದು ಮಾತುಗಳು ಅಥವಾ ಅನ್ನೋಂಥ ಒಂದಷ್ಟು ಎಕ್ಸಾಂಪಲ್ಗಳು ಕೂಡ ಇದೆ ಇರುತ್ತೆ. ಯಾಕಂದರೆ ದೇರ್ ಸಿಚುವೇಶನ್ಸ್ ಹ್ಯಾವ್ ಬೀನ್ ಡಿಫ್ರೆಂಟ್. ಪೊಲಿಟಿಕಲ್ ಸಿಚುವೇಶನ್ಸ್ ಇರಲಿ, ಅವ್ರ ಸೋಷಿಯೋ ಎಕನಾಮಿಕ್ ಸಿಚುವೇಶನ್ಸ್ ಇರಲಿ, ದೇವ್ ಆಲ್ ಬೀನ್ ಗ್ರೌಂಡ್ ಥ್ರೂ ದ್ಯಾಟ್. If you look at Afghanistan, if they're playing this much of cricket and they're a solid team, hats off to them. ಗಲಾಟೆ ಇದ್ದು ಕ್ರಿಕೆಟ್ ಆಡ್ತಿದ್ದಾರೆ ಅಂದ್ರೆ ಈ ಪಾಕಿಸ್ತಾನ ಒಳಗೆ ಯಾವಾಗ ಈ ತರದ ಸಿಚುವೇಶನ್ಸ್ ಇನ್ ಮುಂದುವರಿಯುತ್ತೆ ಅಂತಂದ್ರೆ ಗೊತ್ತಿಲ್ಲ. ಅಲ್ಲಿ ಟೀಮು ಅಥವಾ ಅಲ್ಲಿ ಕ್ರಿಕೆಟ್ ಅಥವಾ ಯಾವ ರೀತಿಯಾಗಿ ಇವರೇ ಹಿಂಗ್ ಹೊಡೆದಾಡ್ಕೊಂಡಿದ್ದಾರೆ ಅಂತಂದ್ರೆ ಆ ಪ್ಲೇಯರ್ಸ್ ಗಳ ಕತೆ ಏನ್ ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ಡೌಟ್ ಆಗ್ತಾ ಇದೆ. ಅಲ್ಲ, ಈಗ ಪ್ಲೇಯರ್ ನ ಬ್ಯಾನ್ ಮಾಡೇ ಮಾಡ್ತಾರೆ. ಸೊ ದಟ್ ಮೆಸೇಜ್ ವಿಲ್ ಗೋ. ಒನ್ಸ್ ಯು ಬ್ಯಾನ್, ನಾನು ತಪ್ಪು ಮಾಡಿದ್ದೀನಿ, ನೀನು ಸ್ಟುಡಿಯೋ ಅಂತ ಆಚೆ ಬಿಸಾಕ್ತಾರೆ, ಇಡೀ ಟೀ ಅಲ್ಲ, ಪರ್ಟಿಕ್ಯುಲರ್ ಪ್ಲೇಯರ್ಗೆ ದ ಕ್ಯಾಪ್ಟನ್ ವಿಲ್ ಬಿ ಟೇಕನ್ ಟು ಟಾಸ್ಕ್ ಆ್ಯಂಡ್ ದಿ ಮ್ಯಾನೇಜರ್. ದೇ ವಿಲ್ ಬಿ ಟೋಲ್ಡ್ ವೆರಿ ಕ್ಲಿಯರ್ಲಿ ದಿಸ್ ಕುಡ್ ಹ್ಯಾವ್ ಹ್ಯಾಪನ್. ಯು ನೀಡ್ ಟು, ಆಸ್ ಅ ಕ್ಯಾಪ್ಟನ್ ಐ ಆಮ್ ಸಪೋಸ್ ಟು ಕಂಟ್ರೋಲ್ ದ ಪ್ಲೇಯರ್ಸ್. I cannot lose it. I cannot allow them to do what they want. Because I am the ambassador of the country. ನಾನು ಕಂಟ್ರೋಲ್ ಮಾಡ್ಬೇಕು, ನಮ್ಮ ಕಂಟ್ರಿ ರೆಪ್ರೆಸೆಂಟ್ ಮಾಡ್ಬೇಕಾದ್ರೆ ನಮ್ಮ ಇದನ್ನು ನೋಡ್ಕೋಬೇಕು, ರೆಸ್ಪೆಕ್ಟ್ ನೋಡ್ಕೋಬೇಕು ನಾವು. ಸೊ ಕ್ಯಾಪ್ಟನ್ ಇಸ್ ಆಲ್ಸೋ ಈಕ್ವಲಿ ರೆಸ್ಪಾನ್ಸಿಬಲ್. ಪ್ಲೇಯರ್ ವಿಲ್ ಬಿ ಬ್ಯಾಂಡ್, captain will be warned. Okay. So manager will be called for a discussion and they will be given certain things. This is the last drama. Tirga enaru adre there could be a lifetime ban. Team also can be banned if it goes beyond that. Those are already in progress. Okay, okay. ಸೊ ಏನು ಬದಲಾವಣೆಗಳು ಈಗ ಈ ಹಿಂದೆ ನೀವು ಸಾಕಷ್ಟು ಅನಾಲಿಸಿಸ್ ಮಾಡಿರ್ತೀರಿ, ಸಾಕಷ್ಟು ಕ್ರಿಕೆಟ್ ಪ್ಲೇಯರ್ಸ್ಗಳ ಜೊತೆಗೂ ಕೂಡ ಮಾತಾಡಿರ್ತೀರಿ. ಅವಾಗಿನ ಸನ್ನಿವೇಶ ಇವಾಗಿನ ಸನ್ನಿವೇಶ ಅನೇಕ ಬದಲಾವಣೆಗಳಾಗಿದೆ. ಒಂದಷ್ಟು ಪಾಸಿಟಿವ್ಸ್ ಇರ್ಬೋದು, ಅನೇಕ ನೆಗೆಟಿವ್ಸ್ ಇರ್ಬೋದು. ಎಸ್ಪೆಷಲಿ ಈ ಬೆಟ್ಟಿಂಗು ಮತ್ತೊಂದು ಎಲ್ಲ ಬಂದ ನಂತರದಲ್ಲಿ ಎಲ್ಲರೂ ಇದನ್ನ ವೈಯಕ್ತಿಕವಾಗಿ ತೆಗೆದುಕೊಳ್ತಾ ಇದ್ದಾರೆ. ಕ್ರೀಡೆಯನ್ನ ಕ್ರೀಡಾ ಮನೋಭಾವದಿಂದ ನೋಡುವಂತಹ ಸನ್ನಿವೇಶನೇ ಇಲ್ಲ ಅಂತಂದ್ರೆ ಅದಕ್ಕೆ ಅರ್ಥನೇ ಇರಲ್ಲ. ಆಟಕ್ಕೆ ಅಥವಾ ಸ್ಪೋರ್ಟ್ಸ್ಗೆ, ಆ ಕ್ರೀಡೆಗೆ ಅರ್ಥನೇ ಇರಲ್ಲ ಸ್ಪೋರ್ಟಿವ್ ಆಗಿ ತಗೊಳ್ಳಿಲ್ಲ ಅಂತಂದ್ರೆ. ಸೊ ಏನ್ ಬದಲಾವಣೆ ಆಗ್ಬೇಕು, ಯಾವ್ಯಾವ ನಿಟ್ಟಿನಲ್ಲಿ ಯಾವ್ಯಾವ ಆಯಾಮದಲ್ಲಿ ಬದಲಾವಣೆಗಳಾಗಬೇಕು ಅಂತ? ಸರಿ, ಒಂದು ನಾವು ಸ್ಪೋರ್ಟ್ ಆಗೇ ನೋಡಬೇಕು. ಅದು ಜಸ್ಟ್ ಅನ್ ಎಂಟರ್ಟೈನ್ಮೆಂಟ್ ಫಾರ್ ದಟ್ ಪರ್ಟಿಕ್ಯುಲರ್ ಅವರ್ಸ್. ಅದನ್ನ ತಗೋಬೇಕು, ಮನ್ಸಿಗೆ ಬರಬೇಕು. ಇನ್ನೊಂದು ಕಡೆ ಏನಾಗಬೇಕಂದ್ರೆ ದ ಪ್ಲೇಯರ್ಸ್ ಹ್ಯಾವ್ ಟು ಬಿ ಎಜುಕೇಟೆಡ್ in any aspect, whether they are speaking to the media or behaving on the ground or reacting when fans are reacting, ಅವ್ರಿಗೆ ಇದು ಕೊಡೋದು,
So these things we need to educate because they need to be completely away from that. The moment player reacts, the crowd will react. So players have to be taught to be these are very important things. How you speak, how you behave with the people. So all these things are very important. ಈಗೇನಾಗುತ್ತಂದ್ರೆ in India of late, been doing the last 10 years, things have improved. ಅಲ್ಲೇನಾಗುತ್ತಂದ್ರೆ ನೀವು ಇಂಗ್ಲೆಂಡ್ ಆಸ್ಟ್ರೇಲಿಯಾ ತೊಗೊಂಡ್ರೆ ನ್ಯೂಜಿಲೆಂಡ್ ತೊಗೊಂಡ್ರೆ you are taught to safeguard your not just your money, you taught how to speak to the media, how you behave on the field, and you're told these are things which you lose if you don't. So that has also come into India now, where players are taught how to talk to the media. ಎಲ್ಲರೂ ಒದ್ಲಾಡೋರು ನಮ್ಮ ಹುಡುಗರು ಮುಂಚೆ ಎಲ್ಲ. ನಾವು ಆರ್ ಬಾಯ್ಸ್ ಕನ್ನಡಲ್ಲಿಗೆ ಮಾತಾಡು, ಅವ್ನು ಇಂಗ್ಲೀಷ್ ಒಳಗೆ ಕನ್ನಡ ಮಾತಾಡು ಅಷ್ಟೇ, ಸೊ ನೀನು ಹಿಂದಿಯೊಳಗೆ ಮಾತಾಡು. ಸೊ ಆ ಥರ ಎಲ್ಲ ಈಗ ಧೈರ್ಯ ಬಂದಿದೆ. ಮುಂಚೆ ಪಾಪ ನಮ್ಮ ಹುಡುಗರು ಟಿ ವಿ ಹತ್ರ ಓದಿ ಯಾರ ಕ್ವಶನ್ ಕೇಳ್ಬಿಟ್ರೆ ಆರ್ಬಾಜನ್ ಇರಲಿ ಸೇವ್ ಆಗಿರಲಿ ಇವ್ರಿಗೆಲ್ಲ ದೇ ಯೂಸ್ ಟು ಸ್ಟ್ರಗಲ್. ಸೊ ಬಟ್ ನೌ ದೇ ಆರ್ ಟೋಲ್ಡ್ ನೀನು ಭಾಷೆ ನಿನ್ಗೆ ಯಾವ್ದು ಕಂಫರ್ಟಬಲ್ ಇದು ಮಾತಾಡು. ಸೊ ದೀಸ್ ಆರ್ ಥಿಂಗ್ಸ್ ವಿಚ್ ಹ್ಯಾವ್ ಬಿನ್ ಟಾಟ್ ನಾವು. ಆಮೇಲೆ ದೇ ಆರ್ ಆಲ್ಸೋ ಟಾಟ್ ಹೌ ಟು ಟೇಕ್ ಕೇರ್ ಆಫ್ ದೇರ್ ಮನಿ, ಇನ್ವೆಸ್ಟ್ಮೆಂಟ್ಸ್ ಇರಲಿ ಸೇಫ್ಟಿ ಆಗಿದೆ. ಯಾಕಂದರೆ ಕೆಲವರು ಏನಾದರೂ ವಿನೋದ್ ಕಾಮ್ಲಿ ವಾಸ್ ಅನ್ ಎಕ್ಸಾಂಪಲ್. So these are things which have come in, which has helped the players. But now the players are responsible to show their fans that when we play only on the field. After that we are friends, which Virat Kohli and some of them are showing of late, which is fantastic. So that message has to seep in that we are only fighting on the field, that particular few hours. After that we are friends. That has to be more apparent. ಈ ಫ್ಯಾನ್ಸ್ಗೆ ಅಥವಾ ಈ ಕ್ರಿಕೆಟ್ ನೋಡೋಕೆ ಬಂದಂತಹ ಕ್ರೀಡಾಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟ? ಕ್ರೀಡಾ ಅಭಿಮಾನಿಗೆ ನಾವು ಹೇಳೋದೊಂದು, ಕಮ್ ಆ್ಯಂಡ್ ಎಂಜಾಯ್ ದ ಮ್ಯಾಚ್. ಜಸ್ಟ್ ಎಂಜಾಯ್ ದ ಮ್ಯಾಚ್. ಗೆಲ್ಲೋದು ಸೋಲೋದು ಇದ್ದೇ ಇರುತ್ತೆ. ಇವತ್ತು ಒಂದು ಟೀಮ್ ಸೋಲುತ್ತೆ, ನೆಕ್ಸ್ಟ್ ಡೇ ಇನ್ನೊಂದು ಟೀಮ್ಗೆ ಸೋಲುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ದಟ್ ಪರ್ಟಿಕ್ಯುಲರ್ ಟೈಮ್ ಒಳಗೆ ಯಾವ ಪ್ಲೇಯರ್ ಇರಲಿ ಯಾರೇ ಟೀಮ್ ಇರಲಿ ಸೋಲಕ್ಕಂತೂ ಆಡೋಲ್ಲ, ಅನ್ಲೆಸ್ ದರ್ ಇಸ್ ಮ್ಯಾಚ್ ಫಿಕ್ಸಿಂಗ್ ವಿಚ್ ಹ್ಯಾಪನ್ಸ್. ವಿ ಹ್ಯಾವ್ ಸೀನ್ ದಟ್. ಓಕೆ. ಸೊ ಆವಾಗಾದಾಗ ಪೊಲೀಸ್ ವಿಲ್ ಗೆಟ್ ಇನ್ವಾಲ್ವ್ಡ್, ಆಲ್ ಅದರ್ ಆ್ಯಕ್ಷನ್ಸ್ ಇಲ್ಲ, ಲೀಗಲ್ ಆಸ್ಪೆಕ್ಟ್ಸ್ ಎಲ್ಲ ಆಗುತ್ತೆ. ಸೊ ನೀವು ಬಂದಾಗ ಗ್ರೌಂಡಿಗೆ ಬಂದಾಗ ಕ್ರೀಡೆ ಥರ ನೋಡಿ ಎಂಜಾಯ್ ಮಾಡಿ ಹೋಗಿ. ಆ್ಯಂಡ್ ನೀವು ಒಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ನಿಮ್ಮ ಪೊಲಿಟಿಷಿಯನ್ಸ್ ಒದ್ಲಾಡ್ತಾರೆ ಇದರೊಳಗೆ ಅಸೆಂಬ್ಲಿ ಪಾರ್ಲಿಮೆಂಟ್ ಒಳಗೆ, ನೆಕ್ಸ್ಟ್ ಅವ್ರವ್ರ ಜೊತೆಗೆ ಕೂತ್ಕೊಂಡು ಊಟ ಮಾಡ್ತಾರೆ. ಅದೇ ಥರ ನಮ್ಮ ಪ್ಲೇಯರ್ಸು ಅಷ್ಟೇ. ವೆನ್ ದೇ ಪ್ಲೇ ದಟ್ ಡೇ ಆನ್ ದ ಫೀಲ್ಡ್, ದೇ ಗೋ ಆಫ್, ದೇ ಎಕ್ಸ್ಚೇಂಜ್ ಗುಡ್ಸ್, ದೇ ಟಾಕ್ ಅಬೌಟ್ ದರ್ ಫ್ಯಾಮಿಲೀಸ್, ಅವ್ರ ಜೊತೆ ಊಟನೂ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಸೊ ಅದನ್ನು ಅರ್ಥ ಮಾಡ್ಕೋಬೇಕು. ಕ್ರೀಡೆಗೆ ಎಂಜಾಯ್ ಮಾಡಿದ್ರೆ ಸ್ಪೋರ್ಟ್ಸ್ಗೂ ಒಳ್ಳೆಯದು, ಕಲ್ಚರ್ಗೂ ಒಳ್ಳೆಯದು ನಾನು ಹೇಳ್ತೀನಿ. ಅದ್ರ ಜೊತೆಗೆ ಈ ಬೆಟ್ಟಿಂಗ್ ಅನ್ನೋದು ಹೆಂಗೆ ಸರ್, ನಿಮ್ಮ ಅಭಿಪ್ರಾಯ ಏನು ಮಾಡಬೇಕು, ಯಾವ ಥರ ಆ್ಯಕ್ಷನ್ಸ್ ತೆಗೆದುಕೊಳ್ಬೇಕು ಅಂತ ಹೇಳಿ? ಸೊ ಈಗ ಏನಾಗ್ಬಿಟ್ಟಿದೆ ಅಂದರೆ, ಮುಂಚೆ ನಾವು ಹೇಳಿದಾಗ ಬೆಟ್ಟಿಂಗ್ ಶುರು ಆದಾಗ ವಿ ಹ್ಯಾವ್ ಸೀನ್ ವಾಟ್ ಈಸ್ ಟು ಹ್ಯಾಪನ್. ಆವಾಗ ಒಂದು ಪ್ಲೇಯರ್ಗೆ ನಮ್ಮ BCCI ಕೊಡ್ತಾ ಇರೋದು 1.5 ಲಕ್ಷ, ಮ್ಯಾಕ್ಸಿಮಮ್ 2 lakhs ಫಾರ್ ಅ ಟೆಸ್ಟ್ ಮ್ಯಾಚ್. ಆ ಟೈಮಲ್ಲಿ ಏನಾಗೋದು, ಈ ಬುಕ್ಕೀಸ್ ಬಂದ್ಬಿಟ್ಟು ಪ್ಲೇಯರ್ಸ್ಗೆ ನೀನೇನು 2 ಲಕ್ಷಕ್ಕೆ ಏನು ಮಾಡ್ತೀಯ, ನಾನು ನಿಂಗೆ 50 ಲಕ್ಷ 1 ಕೋಟಿ ಕೊಡ್ತೀನಿ, ನೀನು ಇದನ್ನು ನನಗೆ ಮಾಡಬೇಕು ಅಂದ್ಬಿಟ್ಟು. ಫಿಕ್ಸ್ ಅಂತ ಆಗ್ತಾ ಇರಲಿಲ್ಲ, 80% ಆಫ್ ಟೈಮ್ ಫಿಕ್ಸ್ ಅಂತ ಇರಲಿಲ್ಲ. ಸೊ ಅವ್ರೇನು ಹೇಳೋದು ಅಂದರೆ, ನೀನು ಅವತ್ತು ಮ್ಯಾಚಿನ ದಿವಸ ನೀನು 25 runs ಹೊಡಿಬಾರ್ದು, ನೀನು ಕ್ಯಾಚ್ ಬಿಡಬೇಕು, ನೀನು ಇಷ್ಟು ನೋ ಬಾಲ್ ಹಾಕಬೇಕು. ಸೊ ಇದೆಲ್ಲ ಅವ್ರು ಏನು ಮಾಡ್ತಾರೆ, ಬುಕ್ಕೀಸು ಇವ್ರಿಗೆ 50 ಲಕ್ಷ ಕೊಟ್ಟರೆ ಅವರು ಮಾರ್ಕೆಟ್ ಒಳಗೆ ದೊಡ್ಡದಾಗಿ ಬುಕ್ ಮಾಡಿ ಅವರು 2.5 ಕೋಟಿ 3 ಕೋಟಿ ಮಾಡ್ಕೋತಾರೆ. ಸೊ ಪ್ಲೇಯರ್ಸ್ಗೆ ಏನಾಯಿತು, ಆಸೆ 2 ಲಕ್ಷ ಹೇಳಿ 50 ಲಕ್ಷ ಹೇಳಿ. ಸೊ ದೇ ಸಾ ದಟ್, ಗಾಟ್ ಇನ್ ಟು ಇಟ್. ಸೊ ದಟ್ ಬಿಕೇಮ್ ಬಿಗ್. ಇಟ್ ಬಿಕೇಮ್ ಸ್ಪಾಟ್ ಫಿಕ್ಸಿಂಗ್ ಆ್ಯಂಡ್ ಫಿಕ್ಸಿಂಗ್ ಆಫ್ ಸರ್ಟನ್ ಇವೆಂಟ್ಸ್. ಬೌಂಡ್ರಿ ಹೊಡಿಬೇಡ, ಕ್ಯಾಚ್ ಬಿಡು. ಸೊ ನೀವು ಒಳ್ಳೆ ಪ್ಲೇಯರ್, ನಾನಂತ ಪ್ಲೇಯರ್ ಹೆಸರು ಹೇಳ್ಬಾರ್ದು. ಈಗ ಎಕ್ಸ್ ಪ್ಲೇಯರು, ಒನ್ ಆಫ್ ದ ಗ್ರೇಟೆಸ್ಟ್ ಫೀಲ್ಡರ್ಸ್ ಇನ್ ದ ವರ್ಲ್ಡ್, ಅವ್ರು ಕ್ಯಾಚ್ ಬಿಡ್ತಾರೆ, ಯಾರು ನಂಬೋಕ್ಕಾಗತ್ತಾ? ಸೊ ನಾನು ಬೆಟ್ಟಿಂಗ್ ಮಾರ್ಕೆಟ್ಗೆ ಹಾಕಿರ್ತೀನಿ, ಇಂಥವ್ರಿಗೆ ಇವತ್ತು ಬಿಡ್ತಾರೆ ಕ್ಯಾಚ್ ಅಂದ್ಬಿಟ್ಟು, ನೀವು ನಂಬೋದಿಲ್ಲ, ಹೋಗ ಅಂದ್ಬಿಟ್ಟು ನೀವು ದುಡ್ಡು ಹಾಕ್ತೀರ. ಅವನು ಕ್ಯಾಚ್ ಬಿಡ್ತಾನೆ, ಇವನು ಲೂಟು, ಇವನಿಗೂ ಕ್ಯಾಪ್ ಬಂತು, ನನ್ನ ಜಾಬ್ ಖಾಲಿ. ಸೊ ಈ ಥರ ಎಲ್ಲ ನಡೆದಿದೆ, ಈಗಲೂ ನಡೀತಾ ಇದೆ. ನಾವು ನೋಡ್ತದಲ್ಲ IPL ವಿ ಸಾ ದಟ್, ವಿ ಸಾ ಇಟ್ ಇನ್ KPL. IPL ಒಳಗೆ ಯಾವಾಗ CSK ಇವರು ರಾಜಸ್ಥಾನ್ ರಾಯಲ್ಸ್ನ ಫ್ರೀಯಾಗಿ ಬಿಟ್ಟರು 2 ವರ್ಷ ಆಗಿದ್ಮೇಲೆ, ಅದು ಧೈರ್ಯ ನೋಡಿದ್ರು, ನಥಿಂಗ್ ಹ್ಯಾಪನ್ ಟು CSK, ನಥಿಂಗ್ ಹ್ಯಾಪನ್ ಟು ಇವ್ರು ಅಂದ್ಬಿಟ್ಟು. KPL ಏನಾಯಿತು,
ಒಳ್ಳೆ ಟೂರ್ನಮೆಂಟು. ಬ್ರಿಜೇಶ್ ಪಟೇಲ್ ಸ್ಟಾರ್ಟ್ ಮಾಡಿದ್ರು, ಯಾರು ಪ್ರಾಫಿಟ್ ಮಾಡ್ಕೊಂಡು ಬಿಡಿ, ಬಟ್ ಗೇಮ್ ವೈಸ್ ಇಟ್ ವಾಸ್ ಹೆಲ್ಪಿಂಗ್ ಅವರ್ ಚಿಲ್ಡ್ರನ್. ಬಟ್ ಕೊನೆಗೆ ಏನಾಯಿತು, ಪೀಪಲ್ ಟುಕ್ ಅಡ್ವಾಂಟೇಜ್ ಆಫ್ ಇಟ್ ಬಿಕಾಸ್ ನೋ ಆ್ಯಕ್ಷನ್ ವಾಸ್ ಬಿಂಗ್ ಟೇಕನ್. ಸೊ ಇವತ್ತು ಆ ಗೇಮನ್ನು ಮುಗಿಸಿ ಅದನ್ನು ಏನೇನು ಮಾಡಿ ಬೇರೆ ಥರ ಆಗಿದೆ. ಸೊ ಇದು ಜನ ತಿಳ್ಕೊಬೇಕೇನೆಂದರೆ ವಿ ಹ್ಯಾವ್ ಟು ಸ್ಟಾಪ್ ಫಿಕ್ಸಿಂಗ್, ಅಂದರೆ ಬೆಟ್ಟಿಂಗ್ ಹ್ಯಾಸ್ ಟು ಸ್ಟಾಪ್ ಇನ್ ದ ಟೆಲಿವಿಷನ್ ಆ್ಯಂಡ್ ಪ್ಲೇಯರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ದೇ ಶುಡ್ ನಾಟ್ ಅಕ್ಸೆಪ್ಟ್ ದೀಸ್ ಕೈಂಡ್ ಆಫ್ ಅಡ್ವರ್ಟೈಸ್ಮೆಂಟ್ಸ್. ನಾನು ಟೆಂಡೂಲ್ಕರ್ಗೆ ಹೇಳ್ತೀನಿ, ಅಟ್ ಒನ್ ಟೈಮ್ ಕೋಕೋ ಕೋಲಾ ತೊಗೋತಿದ್ರು ಇನಿಷಿಯಲ್ ಆಗಿ 90s ಒಳಗೆ. But later, when it became an issue, it is not healthy. Our players completely shunned Coca-Cola. So when you know, ಇದು ಬೆಟ್ಟಿಂಗ್ ನಡೀತಿದ್ದೆ, ಇದರಿಂದ ಈಗ ಹಾಕ್ತಿದ್ದೆ ಅಂದಾಗ, it is the player's responsibility to say, I am not part of this advertisement. ನೀವು ಯಾರನ್ನಾರು ಆರ್ಟಿಸ್ಟ್ನ ಇಟ್ಕೊಂಡು ಮಾಡಿ ನಾವು ಬರೋಲ್ಲ. ಸೊ ದಟ್ ವಿಲ್ ಹೆಲ್ಪ್ ಅಂದ್ಬಿಟ್ಟು ನನ್ನ ಅಭಿಪ್ರಾಯ. ಎಸ್ ಜೋಸೆಫ್ ಸರ್, ಸಾಕಷ್ಟು ಮಾಹಿತಿ ಕೊಟ್ಟಿದ್ದೀರಿ ಇವತ್ತಿನ ಕಾರ್ಯಕ್ರಮದಲ್ಲಿ. ಜೊತೆಗೆ ಏನು ಇರಬೇಕು, ಏನು ಇರಬಾರ್ದು, ಈ ಕ್ರೀಡಾ ಮನೋಭಾವನ ಯಾವ ರೀತಿಯಾಗಿ ಸಾರಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಿ ಇವತ್ತಿನ ಚರ್ಚಾ ಕಾರ್ಯಕ್ರಮಕ್ಕೆ. ಥ್ಯಾಂಕ್ ಯು ಸೊ ಮಚ್. ಎಸ್ ವೀಕ್ಷಕರೇ, ನೋಡಿದ್ರಲ್ಲ, ಕ್ರೀಡೆಯನ್ನು ಯಾವತ್ತಿದ್ರೂ ಕೂಡ ಕ್ರೀಡಾ ಮನೋಭಾವದಿಂದಲೇ ನೋಡಬೇಕು. ಯಾವುದೇ ಮ್ಯಾಚ್ ಆಗಿರಬಹುದು, ಯಾವುದೇ ಆಟ ಆಗಿರಬಹುದು, ಜೀವನದ ಆಟ ಆಗಿರಬಹುದು, ಅಥವಾ ಫೀಲ್ಡಲ್ಲಿ ಆಡುವಂತಹ ಇಂತಹ ಆಟಗಳಾಗಿರಬಹುದು. ಸೊ ಪಾಕಿಸ್ತಾನ, ಅಫ್ಘಾನಿಸ್ತಾನ ಅಥವಾ ಅಭಿಮಾನಿಗಳ ಮಾರಾಮಾರಿ ಏನಿದೆ ಅದು ನಿಜಕ್ಕೂ ಖಂಡನೀಯ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಬದಲಾಯಿಸ್ಕೊಳ್ತಾರೆ, ಅಥವಾ ಈ ಪ್ಲೇಯರ್ಸ್ ಏನಿದ್ದಾರೆ ಗ್ರೌಂಡ್ನಲ್ಲಿ ಜಗಳ ಮಾಡ್ಕೊಂಡಂತಹ ಪ್ಲೇಯರ್ಸ್, ಅವ್ರ ವಿರುದ್ಧ ಏನೆಲ್ಲ ಕ್ರಮ ತೆಗೆದುಕೊಳ್ತಾರೆ, ಇದನ್ನ ಕಾದು ನೋಡಬೇಕು ಅಂತ ಹೇಳ್ತಾ ಈ ಚರ್ಚೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆನ್ಲೈನ್ ನ್ಯೂಸ್ ಅಂದ್ರೆ ಜೀ ಕನ್ನಡ ನ್ಯೂಸ್. ಡಿಜಿಟಲ್ ನ್ಯೂಸ್ ಅಂದ್ರೆ ಜೀ ಕನ್ನಡ ನ್ಯೂಸ್. ನ್ಯೂಸ್ ನೋಡ್ಬೇಕು ಅಂದ್ರೆ ಜೀ ಕನ್ನಡ ನ್ಯೂಸ್. ಕ್ರೈಮ್ ನ್ಯೂಸ್ ಅಂದ್ರೆ ಜೀ ಕನ್ನಡ ನ್ಯೂಸ್. ಫಿಲ್ಮ್ ನ್ಯೂಸ್ ಅಂದ್ರೆ ಜೀ ಕನ್ನಡ ನ್ಯೂಸ್. ಪೊಲಿಟಿಕಲ್ ನ್ಯೂಸ್ ಅಂದ್ರೆ ಜೀ ಕನ್ನಡ ನ್ಯೂಸ್. ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.